ಶ್ರೀಮದ್ ಅಖಂಡ ಸಚ್ಚಿದಾನಂದ ಸ್ವಭಾವ ಸಿದ್ಧ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿರುವಂತ ದಯಾಸಾಗರ ಕರುಣಾಮೂರ್ತಿ ಅನಿತ್ಯ ಬಂಧು ಆಪತ್ ಬಾಂಧವನೆಂದೆನಿಸಿರುವಂತ ಪರಮೇಶ್ವರನ ಅಪರಾವತಾರಿ ಎನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಭಗವಂತನ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳು ಮಂಗಳವನ್ನು ಸಮರ್ಪಿಸಿ ನಗರದ ಅಧಿಷ್ಠಾತೃ ಗುರುದೇವತೆ ಜಗದ್ಗುರು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಅಭಿವಂದಿಸಿ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಆದ್ಯ ವಚನಕಾರರಾಗಿರುವಂತ ಪೂಜ್ಯ ಜೇಡರ ದಾಸಿಮಯ್ಯನವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಈ ಸ್ಥಾನದಲ್ಲಿ ಸಂಪ್ರದಾಯವನ್ನು ಆರಂಭಿಸಿ ಬೀಜ ಹಾಕಿದಂತ ರಾಜಯೋಗಿ ಅಕ್ಕಲಕೋಟೆಯ ಪರಮಪೂಜ್ಯ ರೇವಣಸಿದ್ಧ ಶಿವಶರಣರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ಸಮರ್ಪಿಸಿ ಜಗನ್ಮಾತೆ ಅಡಿರಹಾಮೆಗಳಲ್ಲಿ ಅಭಿವಂದಿಸಿ ನಿಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳೆದುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಪುಣ್ಯಾತ್ಮರೇ, ಅಜ್ಜನ ಚರಿತ್ರೆ ಒಳಗೆ ಇವತ್ತು 36ನೇ ಅಧ್ಯಾಯ ಬಂದದ್ದು ಅಂತ ಕೇಳಿದ್ವಿ. ಬಹುಶಃ ಇಲ್ಲಿ ಎಷ್ಟು ಸರಿ ನೀವು ಅಜ್ಜೋರ್ ಚರಿತ್ರೆ ಪಾರಾಯಣ ಮಾಡಿ ಮುಗಿಸಿದ್ರು, ಆದರೂ ನೀವು ಪುನಃ ಪುನಃ ಸಿದ್ಧಾರೂಢ ಚರಿತ್ರೆನೇ ಹಚ್ತಾ ಇರೋದ್ರಿಂದ ಅನಿಸ್ತತಿ ಅದರ ರಸ ಇನ್ನು ಮುಗಿದಿಲ್ಲ ಅಂತ. ಈಗ ಕಬ್ಬು ಒಂದು ಸರಿ ಗಾಣದಾಗ ಹಾಕಿದ್ವಿ ಅಂದ್ರೆ 2 ಸರಿ ಹಾಕಿದ್ವಿ, 3 ಸರಿ ಹಾಕಿದ್ವಿ, ಹಾಕಿದಂಗೆ ರಸ ಮುಗಿತತಿ, ಆ ಚಟ ಒಗದ್ ಬಿಡತ್ತೆ. ಆದರೆ ಈ ಚರಿತ್ರೆ ಒಳಗ ರಸ ಮುಗಿಲಾರದಂತ ರಸ. ಅದಕ್ಕೆ ಅದನ್ನ ಮತ್ತೆ ಹಾಕಿದ್ರು ಮತ್ತೆ ಹೊಸ ರಸನೇ ಬರ್ತೈತಿ. ಆ ರುಚಿ ನಿಮ್ಗೆ ಹತ್ತೈತೆ ಅಂತ ಹೇಳಿ ಇಷ್ಟು ವರ್ಷಗಳಿಂದ ಇದು ಸತ್ಸಂಗ ಮಾಡ್ತಾ ಇದ್ರು ಕೂಡ ಪುನಃ ಸಿದ್ಧನಾಥನ ಚರಿತ್ರೆ ಹಚ್ತಾ ಇದ್ದೀರಿ. ಆ ಚರಿತ್ರೆ ಒಳಗ 36ನೇ ಅಧ್ಯಾಯದೊಳಗ ಪರಶುರಾಮ್ ಪಂತ್ ಅವರ ಚರಿತ್ರೆ. ಬಹುಶಃ ಎಲ್ಲರಿಗೂ ಗೊತ್ತಿರೋದು, ಎಲ್ಲರೂ ಇಲ್ಲಿನೂ ಪಾರಾಯಣ, ಮನೆಯೊಳಗೂ ಪಾರಾಯಣ. ಪರಶುರಾಮ್ ಪಂತ್ ಅಂದ್ರೆ ದಾನಿ ಅಂತ ಮರಾಠಿ ಒಳಗ. ಪಂತ್ ಆಗಲಾರದೆ ಸಂತ ಆಗಕ್ಕೆ ಬರಂಗಿಲ್ಲ ಅಂತಾರೆ. ಅಂದ್ರೆ ಎಲ್ಲಿ ತನ ನಮ್ಮ ಮನಸ್ಸು ಉದಾರವಾಗಿ ಇರಂಗಿಲ್ಲ, ಕೊಡುಗೈ ಇರಂಗಿಲ್ಲ, ಜಿಪುಣತನ ನಮ್ಗೆ ಎಲ್ಲಿ ತನ ಇರ್ತೈತಿ ಅಲ್ಲಿ ತನ ನಮ್ಗೆ ಸಂತತನ ಬರಂಗಿಲ್ಲ. ಪಂತ್ ಆದಾಯ ಸಂತ ಆಗಕ್ಕೆ ಬರ್ತೈತಿ ಅಂತ ಗೊಂದಾವಲಿ ಬ್ರಹ್ಮಚೇತನ್ ಮಹಾರಾಜರ ಒಂದು ವಾಕ್ಯ ಇದು. ಸಹಜವೊಮ್ಮೆ ಬಂತಂತೆ ಪ್ರಸಂಗ. ಪಂತ್ ಅಂದ್ರೆ ಏನಾದ್ರು ಇದ್ದರೂ ಕೊಡಾಕ ಬರ್ತೈತಿ, ಏನು ಇಲ್ಲದವ್ರು ಏನು ಕೊಡಾಕ ಬರ್ತೈತಿ, ಪ್ರಶ್ನೆ ಬಂತಲ್ಲಿ. ಅವಾಗ ಮಹಾರಾಜರು ಹೇಳಿದಂತ, ನಿಮಗೆ ತೋರಿಸ್ತೇನೆ ಬರ್ರಿ, ಏನ್ ಇಲ್ಲದ್ರು ಪಂತ್ ಆಗಕ್ಕೆ ಬರ್ತೈತಿ ಅಂತ ಹೇಳಿ ಒಮ್ಮೆ. ಅವಾಗ ದಾಸನವಮಿ ಉತ್ಸವ ಸಮೀಪ ಬಂದಿತ್ತು. ಭಿಕ್ಷಾ ಮಾಡ್ತಿದ್ರು ಅಪ್ಪವರು, ಮನೆಗಳಿಗೆ ತೆರಳಿ ಭಿಕ್ಷದಿಂದ ಸಮಾರಾಧನೆ ಮಾಡ್ತಿದ್ರು. ಹಂಗ ಭಿಕ್ಷಾ ಮಾಡ್ಕೊಂತ ಊರ್ ಹೊರಗ ಒಬ್ಬ ರಾಮದಾಸಿ ಅಪ್ಪೋರಿನ ಅನುಗ್ರಹ ತಗೊಂಡಂತ ಸಂತ ಏಕಾಂತವಾಗಿ ನೀನು ಗುಡಿಸಲಾಗುವಂತ ತಪಸ್ಸು ಮಾಡುವು, ಭಿಕ್ಷೆಯಿಂದ ಉದರ ನಿರ್ವಾಹ ಮಾಡಂತ ಅವನಿಗೆ ಆಜ್ಞೆ ಮಾಡಿದ್ರು. ಅವನು ಆಗ ಭಿಕ್ಷಾ ಮಾಡ್ಕೊಂಡ್ ಇನ್ನೇನ ಅಡಿಗೆ ಮಾಡ್ಬೇಕಂತ ಹಿಟ್ಟಿದ್ದ. ಅವ್ರ ಬಾಗಲೇ ಮಹಾರಾಜರು ಬಂದ್ರು ಭಿಕ್ಷೆ. ಅವ್ರ ಮಠದಾಗ ಏನೂ ಇಲ್ಲ, ಅವನು ತಿನ್ನೋದಷ್ಟ. ಅವನು ಹಿಂದೂ ಅನ್ನೋದು ನೋಡ್ಲಿಲ್ಲ. ಆ ಇದ್ದದ್ದು ಜೋಳಿಗೆ ಹಿಟ್ಟೆಲ್ಲ ಜಾಡಿಸಿಬಿಟ್ಟ ಅವ್ರ ಜೋಳಿಗೆ. ಅವಾಗ ಹೇಳಿದ್ರಂತ, ಏನು ಇಲ್ಲದ್ರು ಪಂತ್ ಆಗಕ್ ಬರ್ತೈತಿ ನೋಡಂತ. ಬರೀ ಇದ್ದ ಮಾತ್ರ ಕೊಡಕ್ ಬರ್ತೈತಿ ಅನ್ನೋದು ಸುಳ್ಳು. ಏನ್ ಇಲ್ಲ ಅಂದ್ರೂ ಕೊಡೋ ಭಾವ ದೊಡ್ಡದಿರಬೇಕು. ಬೀದರಪ್ಪವರು
ಕೋಟ್ಯಾಂತರ ರೂಪಾಯಿದು ಚಳಕಾಪುರದೊಳಗೆ ಮಠ ಕಟ್ಟಿದ್ರು. ಅವಾಗ ಹಳ್ಳಿ ಮೇಲೆ ಭಿಕ್ಷಕ ಬಂದು ಬೆಳಕ ಒಂದು ಹಳ್ಳಿ ಒಳಗ ನೋಡ್ರಪ್ಪ ದೊಡ್ಡದೈತಿ, ಸುಮ್ಮನೆ 10-20 ಕೊಡಬೇಡ್ರಿ, ಕನಿಷ್ಠ ಒಂದು 10,000 ಕೊಡ್ರಿ, ಒಂದು ಕಲ್ಲರ ನಿಮ್ದು ಮುಟ್ಲಿ, ಉಳಿದವ್ರು ಹೆಂಗಾರ ಕೊಡ್ಬೋದ್ರ. ನನ್ನ ಕಡೆಯಿಂದ ಯಾರು ದೀಕ್ಷೆ ತಗೊಂಡಿರಿ, ಅನುಗ್ರಹ ತಗೊಂಡಿರಿ, ನೀವು ಒಂದು ಕಲ್ಲಿನ ರೊಕ್ಕ ಕೊಡ್ಬೇಕು ನೀವು ಅಂತ ಹಿಂಗ ಒಂದು ಬಿಗಿ ಮ್ಯಾಲ ಹೇಳಿದ್ರು. ಒಂದು ಮುದುಕಿ ಕೂಲಿ ಮಾಡಿ ದುಡಿದು ಉಣ್ಣುವಂತಾಕಿ ಅಪ್ಪವ್ರ ಕಡೆಯಿಂದ ಅನುಗ್ರಹ ತಗೊಂಡಿದ್ಲು. ಅವತ್ತು ದುಡಿದು ಅವತ್ತು ಉಣಬೇಕು. ಆಕಿಗೆ ಮನಸ್ಸಿಗೆ ಅಂತ ನಮ್ಮ ಅಜ್ಜವ್ರು ಎಂದೂ ಬೇಡಿದ್ದಿಲ್ಲ. ಶಿಷ್ಯರಂತೂ 10,000 ಕೊಡಬೇಕಂದ್ರ ನಾ ಹೆಂಗ್ ಕೊಡ್ಲಿ, ಬೆಳತಂದಿ ಎದ್ದಿಲ್ಲ ಅಂತ ಅಜ್ಜಿ ಒಂದು ಉಪಾಯ ಬಂತು. ಬೆಳಗ್ಗೆ ಎದ್ದಲ್ಲೇನೆ ದೊಡ್ಡ ಸಾಹುಕಾರ ಮನೆಗೆ ಹೋಗಿ, ಅಪ್ಪ ನಿಮ್ ಮನ್ಯಾಗ 1 ವರ್ಷ ಜೀತಕ್ಕೆ ಇರ್ತೀನಿ ನಾನು, ನನಗೇನು ಕೊಡಬೇಡ, ದಿನ ಉಣ್ಣಾಕಟ್ಟು ಕೊಡ್ರಿ, ಆದ್ರೆ 10,000 ರೂಪಾಯಿ ನನಗೆ ಬೇಕು ಅಂತ ತಾನ್ ಜೀತಕ್ಕಿಂತ 10,000 ಕೊಡ್ಲಿಕ್ಕೆ. ಆ ಚಳಕಾಪುರದಾಗ ಅದರ ಉದ್ಘಾಟನಾ ಸಮಯದೊಳಗ ಕೋಟಿಗಟ್ಟಲೆ ಕೊಟ್ಟವ್ರನ್ನ ಯಾರು ಸನ್ಮಾನ ಮಾಡಿದ್ರಿ. ಆಕಿನ ಗುರುತಿಸಿ ವೇದಿಕೆ ಮೇಲೆ ಎಲ್ಲ ಮಾತನ್ನು ಹೂವ ಹಾಕಿ ಯಾಕ ತಾ ಜೀತಕ್ಕಿದ್ದ ಅಜ್ಜದ ಕೊಟ್ಟರಲ್ಲ. ಅಂದ್ರೆ ಕೊಡಬೇಕು ಅನ್ನೋ ಮನಸ್ಸು ಬಂತಂದ್ರೆ ಅದು ಏನು ಅಂದ್ರೆ ಅವಾಗನ ನಮಗ ತ್ಯಾಗದ ಮಹತ್ವ. ತ್ಯಾಗಿ ಆಗಬೇಕಾಗಿತ್ತು ಅಂದ್ರೆ ಸಂತರಾಗಬೇಕಿತ್ತು ಅಂದ್ರೆ ಪಂತರಾಗಬೇಕು. ಈ ವಿಷಯ ಯಾಕೆ ಬಂತಂದ್ರೆ ಪರಶುರಾಮ್ ಪಂತ್ ಉದಾರಿಗಳಿದ್ರು, ದಾನಿಗಳಿದ್ರು, ಶ್ರೀಮಂತರು ದಾನಿಗಳು ಎರಡೂ ಇದ್ರು. ಕಾಲಾಂತರದೊಳಗೆ ಅವರಿಗೆ ನಿಜವಾದ ವೈರಾಗ್ಯದ ಅನುಭವ ಬರಕತ್ತಿ. ಎಲ್ಲ ವ್ಯರ್ಥ, ಯಾವುದು ತಗೊಂಡು ಹೋಗೋದು ಇಲ್ಲ, ಬಿಟ್ಟು ಹೋಗೋದಕ್ಕೆ ಗುದ್ದಾಡ್ತೀವಿ. ಜನ್ಮ ಸಾರ್ಥಕ ಮಾಡ್ಕೋಬೇಕು. ಏನ್ ಮಾಡಬೇಕು? ಒಬ್ಬ ಶ್ರೇಷ್ಠ ಗುರುವಿನ ಹತ್ರ ಹೋದ್ರೆ ಉದ್ಧಾರ ಆಗ್ತೇವೆ ಅನ್ನೋದು ಗೊತ್ತಾಗಿ ಸಿದ್ಧಾರೂಢ ಮಹಾತ್ಮೆಯನ್ನು ಕೇಳಿ ಅಪ್ಪೋರಿ ಶರಣಾಗಿ ಬಂದರು. ಅವ್ರ ಮುಖದ ಮೇಲಿನ ಒಂದು ಭಾವುಕ ತನವನ್ನು ಕಂಡು, ಅವರ ಒಳ್ಳೆ ಸ್ವಭಾವವನ್ನು ಕಂಡು ಸಿದ್ಧಾರೂಢ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಕರ್ಕೊಂಡು ಹತ್ತಕ್ಕೆ, ಅಪ್ಪ ಸಂಸಾರದೊಳಗೆ ನಾನು ಸುಖವನ್ನು ಕಾಣಲಿಲ್ಲ, ಯಾರ ಸಂಸಾರದ ಸುಖ ಐತ್ ಅನ್ಕೊಂತಾನೆ ಅವನೇ ಪಾಮರ, ದಯವಿಟ್ಟು ನೀನು ನನ್ನ ಮನಸ್ಸಿಂದ ಅರ್ಥ ಮಾಡ್ಕೊಂಡು ನನಗೆ ಇದರಿಂದ ಬಿಡುಗಡೆ ಮಾಡಿ ನಿನ್ನ ಪಾದಕ್ಕೆ ಹಾಕೋ, ನನಗೆ ಮುಕ್ತನ ಮಾಡು ಅಂತ ಬೇಡಿಕೊಂಡ್ರು. ಹಿಂಗು ಬೇಡಿಕೊಂಡವರು ಯಾರಿಲ್ಲ. ಸಿದ್ಧಾರೂಢಪ್ಪನಂತ ಮಹಾತ್ಮರ ಹತ್ರ ಹೋದರೂ ಸಹಿತ ನಾವು ಏನ್ ಬೇಡ್ಕೊತೀವಿ, ನಾವು ಎಲ್ಲೆಲ್ಲರೆ ಅಡಚಣೆ ಅವನ್ನ ಹೇಳ್ತೇವೆ. ಯಪ್ಪ ನಮಗೆ ಒಂದು ಸ್ವಲ್ಪ ತ್ರಾಸಿಗಿತ್ತು ನೋಡಿ, ನಮ್ಗೆ ಇದೊಂದು ಕೊಳಮೆಗಿರುತ್ತೆ, ಇವನ್ನ ಹೇಳ್ತೀವಿ ನಾವು. ಸಿದ್ಧಾರೂಢರು ಅಂತಿದ್ರಂತ ಅವಾಗ, ನಾನು ಇಲ್ಲಿ ಕುಂತಿರೋದು ಕಸ್ತೂರಿ ವ್ಯಾಪಾರ ಮಾಡಕ್, ಎಲ್ಲ ಇಂಗು ಜೀರಿಗೆ ಗಿರಾಕಿನೇ ಬರ್ತಾವ, ಕಸ್ತೂರಿ ಕೇಳೋದು ಯಾವ ಬರೋಲ್ಲ ಅಂತ. ಆತ್ಮಜ್ಞಾನವನ್ನು ನಾನು ಹೇಳಿ ಕುಂತೀನಿ, ನನ್ನ ಮುಕ್ತ ಮಾಡಂತ ಒಬ್ಬರ ಕೇಳ್ತಾರೇನು ಅಜ್ಜೋ ಮೇಲೆ ಅಂತಿದ್ರು. ಹಂಗೆ ಅವನು ಬಂದ ಆ ಪ್ರಶ್ನೆ ಕೇಳಿದಾಗ ಸಿದ್ಧಾರೂಢರಿಗೆ ಅತಿ ಸಂತೋಷ ಆಯ್ತು. ತಕ್ಷಣ ಅವನನ್ನು ಕರೆದು ಆಗಿಂದ ಹಾಗೆ ತಡ ಮಾಡಲಿಲ್ಲ, ನಾಳೆ ಬಾ ಆಗಿಂದ ಹಾಗೆ ಕರೆದು ಅವನ ಕಿವಿ ಒಳಗೆ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವನ ತೆರೆ ಮೇಲೆ ಹಸ್ತ ಇಟ್ರು. ತಕ್ಷಣ ಅವನಿಗೆ, ಯಾಕಂದ್ರೆ ರೆಡಿ ಇತ್ತದು, ಅದು ತುಕ್ ಹಿಡಿದಿತ್ತು ಅಂದ್ರೆ ಒಂದು ಟೈಮ್ ಹಿಡಿತದೆ, ಅದು ಎಲ್ಲ ಕರೆಂಟ್ ಪಾಸ್ ಆಗಿತ್ತು, ಬಲ್ಬು ಚಲೋ ಇತ್ತು, ಆಗ ಕೆಲಸ ಆಯ್ತು. ಅವನಲ್ಲಿ ಜೀವಭಾವ ನಷ್ಟವಾಗಿ ಚಿನ್ಮಯ ದೀಕ್ಷೆಯ ಅನುಭವದಿಂದ ಅವನ ಮುಖದ ಮೇಲೆ ಒಂದು ಪ್ರಕಾಶ, ಬ್ರಹ್ಮ ತೇಜಸ್ಸು ಅವನ ಮುಖದ ಮೇಲೆ ಆವಿರ್ಭಾವ ಆಯ್ತಂತೆ. ಕಣ್ಣಾಗ ಆನಂದ ಕಣ್ಣೀರು ಬಂತು. ಧನ್ಯನಾದೆ ಅಪ್ಪ, ಇನ್ನ ಸಂಸಾರದ ಒಂದಿಟ್ಟು ಏನೋ ಇಳಿದೆ, ಅದು ಹೋಯ್ತು, ಈಗ ನಾನು ಮುಕ್ತನಾದೆನು ಭವದಿಂದ ಗುರು ಸಿದ್ಧಾರೂಢರ ಕೃಪೆಯಿಂದ ನಾ ಧನ್ಯ ಆದೆ. ಇನ್ನ ಅಲ್ಪ ಉಳಿದ ಆಯುಷ್ಯ ಶೇಷವನ್ನ ನಿನ್ನ ಕೀರ್ತನ, ನಿನ್ನ ಪ್ರಚಾರ, ನಿನ್ನ ಬಗ್ಗೆನೇ ಎಲ್ಲಾ ಕಡೆ ಗುಣಗಾನ ಮಾಡುವಂತ ಶಿವ ನನಗೆ ಕೊಡುವಂತ ಬೇಡ್ಕೊಂಡ.
ಅವಾಗ ಸಿದ್ಧಾರೂಢರು ಅವನಿಗೆ ಆಶೀರ್ವಾದ ಮಾಡಿ ಹೇಳ್ತಾರೆ, ಅದ ನಿನಗ ಒಪ್ಪತತಿ. ಎಲ್ಲರಿಗೂ ಒಪ್ಪೋದಿಲ್ರಿ, ನಾವು ಏನಾರ ಮಾಡ್ಬೇಕಂತೀವಿ, ಆದ್ರೆ ನಮಗೆ ಒಪ್ಪೋದು ನಾವು ಮಾಡಬೇಕು. ಅಪ್ಪವ್ರ ಬಾಯಿಗೆ ಬಂದು ಅದನ್ನ ನಿನಗೆ ಒಪ್ಪತತಿ, ನೀ ಮಾಡು ಒಂದು ಕೂಡಲೇ ಪಂತಗ ಬಹಳ ಸಂತೋಷ ಆಯ್ತು. ಅವನಿಗೆ ಅನ್ನಿಸ್ತು ಕರ್ನಾಟಕದಾಗಂತೂ ಸಿದ್ಧಾರೂಢರ ಪ್ರಚಾರ ಬಹಳ ಐತಿ, ಗೋವಾದೊಳಗ ಅನಾಚಾರ ಹೆಚ್ಚಾಗೈತಿ, ಗೋವಾದೊಳಗ ಪಾಶ್ಚಿಮಾತ್ಯರ ಪ್ರಭಾವದಿಂದ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಜನ ವಿಷಯ ಭೋಗದ ಕಡೆಗೆ ಮನಸ್ಸು ಮಾಡಿ ಮತಾಂತರ ಕ್ರಿಶ್ಚಿಯನ್ರಾಗಿ ಬದಲಾವಣೆ ಆಗ್ತಾ ಇದ್ರು. ನಮ್ಮ ಧರ್ಮದ ಬೆಲೆ ಗೊತ್ತಿರಲಾರದೆ ಮೋಜು ಕುಡಿತ ವಿಚಾರ. ಈ ಗೋವಾ ಅಂದ್ರೆ ಎಲ್ಲರಿಗೂ ಈಗ ನಾವ್ ಯಾಕೆ ಹೋಗ್ತೇವೆ ಗೋವಾಕ ಕುಡಿಯಾಕ? ಗೋವಾ ಅಂದ್ರೆ ಒಂದು ರೀತಿ ವ್ಯಭಿಚಾರದ ಕ್ಷೇತ್ರವಾಗಿತ್ತು. ಅವ್ರ ಮನಸ್ಸಿನಾಗ ಬಂದಂತೆ ನಾನು ಗೋವಾದೊಳಗೆ ಸಿದ್ಧಾರೂಢರು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡ್ಬೇಕಂದ್ರೆ ಗೋವಾ ಭಾಷೆ, ಅಲ್ಲಿ ಕೊಂಕಣಿ, ಆ ಭಾಷೆ ಒಳಗ ಒಂದು ಗ್ರಂಥ ಸಿದ್ಧಾರೂಢದ್ದು ತಯಾರು ಮಾಡಬೇಕು ಅಂತ ಅಪ್ಪೋರ ಹತ್ರ ಬೇಡ್ಕೊಂಡ್ರು. ಅಪ್ಪ ನನ್ನ ತಲೆಯಾಗ ಹಿಂಗ್ ಬಂದಿತ್ತು, ನೀ ಆಶೀರ್ವಾದ ಮಾಡಿದೆ ಅಂದ್ರೆ ನನಗೆ ಆ ಶಕ್ತಿ ಬರ್ತೈತಿ. ನಾನೇ ಇಲ್ಲಿದ್ದರೆ ಯಾವ ಗ್ರಂಥ ಬರ್ದಿಲ್ಲ, ಆದ್ರೆ ಅಧಿಷ್ಠಾನ ಒಂದು ಗ್ರಂಥ ಬೇಕು ಪ್ರಚಾರ ಮಾಡ್ಲಿಕ್ಕೆ. ನೀ ಒಲಿದೆ ಅಂದ್ರೆ ಕೊನರ್ತದೆಪ್ಪ, ನನಗೆ ಗ್ರಂಥ ಬರೆಯುವಂಗ ಆಶೀರ್ವಾದ ಮಾಡು. ಅಪ್ಪೊಳಗೆ ಆ ಶಕ್ತಿ. ಅವರು ತಲೆ ಮೇಲೆ ಹಸ್ತ ಇಟ್ರಂದ್ರ ಏನು ಗೊತ್ತಿದ್ದವ್ ಎಲ್ಲ ಬರ್ತಿತ್ತು. ಯಶವಂತ್ ಅಂತ ಹೇಳಿ ಆದ್ವಾನಿ ಅವ ನಿರಕ್ಷರಿ ಅಕಲ್ಕೋಟಿ ಶರಣ ಶಿಷ್ಯ, ಅವನಿಗೆ ಮುಂದೆ ಶಿವಾಯ ನಮ ಅಂತ ಅವನು 28ನೇ ನೋಡ್ರಿ. ಅವನಿಗೆ ಏನು ಗೊತ್ತಿದ್ದಿಲ್ಲ, ಓದಕ್ ಬರ್ತಿದ್ದಿಲ್ಲ. ಅಜ್ಜೋರ್ ಅವನ ಅಲ್ಲಿ ಬಂದಾಗ ಗ್ರಂಥ ಕೊಟ್ಬಿಟ್ರು ಅವನಿಗೆ. ಅವನ್ ಕಣ್ಣೀರ್ ಹಾಕಿದ, ಅಪ್ಪ ನನಗೆ ಓದಕ್ ಬರುವ ಗ್ರಂಥ ನಾ ಏನ್ ಮಾಡ್ಲಿ ಬಾ ಅಂತ ಕರೆದು ಅವನ ನಾಲಿಗೆ ಮೇಲೆ ಅಂಗಾರ ತಗೊಂಡು ಓಂಕಾರ ಬರೆದ್ರು. ಅವತ್ತಿಂದ ಅವನಿಗೆಲ್ಲ ಓದಕ್ಕೆ ಬರಚವ. ಆ ಶಕ್ತಿ ಏನು ಕೃಪಾ ಮಾಡಿದ್ರಂದ್ರ ಮೂಕಂ ಕರೋತಿ ವಾಚಾಳಂ. ಆಶೀರ್ವಾದ ಮಾಡಿದ್ರ ಒಂದೇ ತಿಂಗಳೊಳಗ ಗ್ರಂಥ ಬರದ, ಒಂದು ತಿಂಗಳೊಳಗ ಗ್ರಂಥ ಬರೆಯೋದಿಲ್ಲ, ಸಣ್ಣ ಮಾತ. ಸಿದ್ಧಾರೂಢ ವಿಜಯ ಅನ್ನುವಂತ ಗ್ರಂಥವನ್ನ ಪ್ರಿಂಟ್ ಮಾಡಿ ಬರದ, ಅದನ್ನ ಪ್ರಿಂಟ್ ಮಾಡಿಸಿದವರು ಯಾವ ದಾಬೋಳ್ಕರ್ ಅನ್ನುವಂಥವ್ರು ಅದನ್ನ ಪ್ರಿಂಟ್ ಮಾಡಿಸ್ತಾರೆ. ಅವ್ರ ಚರಿತ್ರೆ ಒಳಗೆ ಬರ್ತೈತಿ. ಇರ್ಲಿ, ಅವರು ಅಲ್ಲಿಂದ ಮುಂದೆ ಗೋವಾ ಮಹಾರಾಷ್ಟ್ರ ಪ್ರಾಂತ್ಯದೊಳಗ ತಾಯಿ ಗೋಕುಳಾಬಾಯಿ ಗೋವೇಕರ್ ಹಾಗೂ ಪರಶುರಾಮ್ ಪಂತ್ ಅವರ ಪ್ರಯತ್ನದಿಂದ ಗೋವಾ ಪ್ರಾಂತ್ಯದ ತುಂಬ ಸಿದ್ಧಾರೂಢರ ಪ್ರಚಾರ, ಅನೇಕ ಕಡೆಗೆ ಮಠ ಸ್ಥಾಪನ, ಮೂರ್ತಿ ಸ್ಥಾಪನ, ವೈಭವಯುಕ್ತವಾಗಿ ಗೋವಾದ ತುಂಬ ಸಿದ್ಧರ ಪ್ರಚಾರ ಮಾಡ್ತಾರ ಇವರಿಬ್ಬರು. ಆ ಒಂದು ಪ್ರಸಂಗದೊಳಗ ಒಂದು ನೀವು ಮೊನ್ನೆ ಸರಿ ಕೇಳಿದ್ದೀರಿ ಅಂತ ಮಾರ್ಗದರ್ಶಕರು ಹೇಳ್ಯಾರ. ಚೆನ್ನಪ್ಪ, ರೋಣದ ಚೆನ್ನಪ್ಪ ಸಿದ್ಧಾರೂಢ ತಯಾರು ಮಾಡಿದ, ಅಪ್ಪವರಿಗೆ ಆಹ್ವಾನ ಮಾಡಿದ. ಅಪ್ಪ ಉದ್ಘಾಟನೆ ನೀವು ಬರಬೇಕು, ಒಂದು ಸರಿ ನೀವು ಬಂದು ಅದರ ತೇರ್ನೆ ಕುಂತ್ರೆ ಮಾಡಿದ್ದು ಸಾಕಾಗ್ತತಿ ಬೇಡಿಕೊಂಡ. ಅಪ್ಪವರಂದ್ರು ನಾ ಹುಬ್ಳಿ ಬಿಟ್ಟು ಹೋಗೋದಿಲ್ಲ, ಬರೋದಿಲ್ಲ. ಅವನ ಸಮಾಧಾನಕ್ಕ ತೆಂಗಿನಕಾಯಿ ಆಶೀರ್ವಾದ ಮಾಡಿ, ನೋಡ್ಪ ಇದನ್ನೇ ಸ್ಥಾಪನ ಮಾಡುತ್ತೇ ರೆಡಿ, ನಿನ್ನ ಗುರುವಿನ ಅನುಭವ ಬರ್ತೈತೆ ಅಂತ ಹೇಳಿ ಕಳಿಸಿದ್ರು. ಅಪ್ಪ ಮತ್ತ ನೀವು ಬರಲ್ಲಂದ್ರು ನಿಮ್ಮ ಕೀರ್ತನ ಮಾಡುವಂತ ಉತ್ತಮ ಪ್ರವಚನಕಾರನ ಯಾರನ್ನಾರು ಒಬ್ಬರು 7 ದಿನ ಕೀರ್ತನ ಹೇಳಕ್ ಕಳಿಸಿಕೊಡ್ರಿ ಅಂದಾಗ ಅಲ್ಲೇ ಇದ್ದಂತ ಪರಶುರಾಮ್ ಪಂತರಿಗೆ ಸಿದ್ಧಾರೂಢರು ಅಪ್ಪಣೆ ಮಾಡಿದ್ರು. ಹೋಗಪ್ಪ 7 ದಿನ ಅಲ್ಲಿ ಸಪ್ತಾಹ ಮಾಡಿಕೊಟ್ಟು ಬರ್ರಿ ಅಂತ ಅಪ್ಪಣೆ ಮಾಡಿದ್ರು. ಅವ್ರಿಗೆ ಕಾಯಿ ಕೊಟ್ಟು ಆಮಂತ್ರಣ ಕೊಟ್ಟು ಅವ್ರು ಮುಂದೆ ಹೋದ್ರು. ಎಲ್ಲ ಇಂಥ ಡೇಟ್ ಫಿಕ್ಸ್ ಆಯ್ತು. ನಾಳೆ ಬ್ರಾಹ್ಮಿ ಮುಹೂರ್ತದೊಳಗ ಸಪ್ತಾಹ ಚಲು. ಇವತ್ತ ಸಂಜೆಗೆ ಇವರು ಹೊಂಟ ತಯಾರಾದರು. ರೈಲ್ವೆ ಸ್ಟೇಷನ್ಗೆ ಪರಶುರಾಮನ್ ಜೊತೆಗೆ ಅವನ ಹೆಂಡತಿ ಜಾನಕಿಬಾಯಿ
ಮತ್ತೊಬ್ಬ ಭಕ್ತ ಮಂಗೇಶ್ ಅಂತ 3 ಜನ ಕೂಡಿ ರೈಲ್ವೆ ಸ್ಟೇಷನ್ಗೆ ಬರ್ತಾರ. ಒಟ್ಟ ಗದ್ದಲ. ರೈಲ ಇನ್ನು 10 ನಿಮಿಷದಾಗ ಬರ್ತೈತಿ. ಪಾಳೆ ನೋಡಿದ್ರೆ ದೊಡ್ಡ ಪಾಳೆ. ಯಪ್ಪ ಈ ಟಿಕೆಟ್ ಸಿಗಲಿಲ್ಲ ಅಂದ್ರ ರೈಲ್ ತಪ್ಪಂದ್ರ ನಾಳೆ ಬ್ರಾಹ್ಮಿ ಮುಹೂರ್ತ ಸಪ್ತಾಹಕ್ಕೆ ನಾವು ತಪ್ಪಿಸ್ಕೊಂತೀವಿ. ಹೆಂಗ್ ಮಾಡೋದು ಸಿದ್ಧಾರೂಢ? ಕಳವಳತ್ತು. ಯಾಕಂದ್ರೆ ನಿನ್ನ ಕಾರ್ಯ ನೀನೇ ಸಿದ್ಧಿಗೆ ಮುಗಿಸ್ ಈ ಭಾರ ಬರ್ಬೇಕ್ರಿ. ಎಲ್ಲ ಅನುಕೂಲ ಇತ್ತಂದ್ರ ನಮ್ಮ ಜೀವನ ಪ್ರಯಾಣಗಳಿಗೂ ಅಷ್ಟೇ. ಎಲ್ಲ ಬರೋಬರಿ ಇತ್ತಂದ್ರ ನಮಗೂ ಭಗವಂತಗೂ ಕನೆಕ್ಟ್ ಆಗೋದಿಲ್ಲ. ಅವಾಗ ಏನಾದ್ರು ಒಂದೊಂದು ಅಡಚಣೆ ಬರಬೇಕು, ಮುದ್ದಂ ಬರ್ಬೇಕು. ಅವನೇ ಭಾಗ್ಯವಂತ, ಅವನೇ ಪುಣ್ಯವಂತ. ಯಾರಿಗ ಅಡಚಣೆ ಇರ್ತಾವ ಎಲ್ಲ ಏನಾರ ಕಾಡತಿರ್ಬೇಕು. ಅಡಚಣೆ ನಾವ್ ಯಾಕೆ ಬಂತಂತೀವಿ? ನಿಜವಾಗಿ ನಮ್ಮ ಮ್ಯಾಲ ಕರುಣ ಆಯ್ತು ಭಗವಂತ ಅನ್ಕೊಂಡಿದ್ದೆಲ್ಲ ಆಗಿತ್ತಂದ್ರ ಅಜ್ಜ ಬೇಕಕ್ಕ ನೀವು ಅಜ್ಜ ನೆನಪು ಬರ್ತೈತಿ. ನಿಜವಾಗಿಯೂ ನಮಗ ಏನಾರ ಇಂಥವ್ ಕುತ್ತಿಗೆ ಬರ್ಬೇಕು. ಅಪ್ಪ ನೀನು ಬಿಟ್ರೆ ಇನ್ನು ನಮಗೆ ಗತಿನೇ ಇಲ್ಲ ಅನ್ನುವಂಥದ್ದು ಭಾವ ಬಂತು. ಆರ್ಥವಾಗಿ ಸಿದ್ಧಾರ್ಥಪ್ಪನ ಹತ್ರ ಮೊರೆಯಿಟ್ರು. ತಕ್ಷಣ ಅಜ್ಜ ಮಾರು ವೇಷದೊಳಗ ಒಬ್ಬನ ರೂಪದಾಗ ಬರ್ತಾನ. ಯಾರು ನೀವು ಎಲ್ಲಿ ಹೋಗೋರು? ಹಿಂಗ್ರಿ ನಾವು ರೋಣಕ್ ಹೋಗ್ಬೇಕಿತ್ತು. ಮಲ್ಲಾಪುರ ಸ್ಟೇಷನ್ಗೆ ಟಿಕೆಟ್ ತೆಗಸಾಕ ನೋಡಿದ್ವಿ. ಮತ್ತ ಒಟ್ಟ ಜನ ಟಿಕೆಟ್ ಸಿಗಂಗ ಆಗೈತ್ರಿ. ಏಪ್ಪ ಬಾಳ ಚಲೋ ಆಯ್ತು. ನಾನು ಅಲ್ಲಿಗೆ ಹೋಗೋವಿದ್ದೆ. ಒಂದ್ ಸ್ವಲ್ಪ ನಮ್ದೇನೋ ಅಡಚಣೆ ಬಂದು ಕ್ಯಾನ್ಸಲ್ ಆಯ್ತು. ಇವು 3 ಟಿಕೆಟ್ ಅಲ್ಲಿ ಅದಾವ, ತಗೊಂಡ ಬಿಡಂತ ಕೊಟ್ಟು ಬಿಟ್ರು. ಎಷ್ಟು ವಿಶೇಷ ಅಂದ್ರ 3 ಟಿಕೆಟ್. ಅವ್ರು ಇದ್ದದ್ದು 3 ಜನ ಅಷ್ಟೇ. ಅದು ಇನ್ನೊಬ್ರು ಆಗಿದ್ರ ಟಿಕೆಟ್ ದುಡ್ಡ ಇಸ್ಕೊಂತಿದ್ರು. ದುಡ್ಡು ಸಹಿತ ಇಸ್ಕೊಳ್ದಂಗ ಕೊಟ್ಟು ಮಾಯ ಬಿಟ್ಟವ್ ಜನಸಂಗಡಿ ಒಳಗ. ಇವರಿಗೆ ಅರ್ಥ ಆಯ್ತು, ಬಂದವು ಬೇರೆ ಯಾರು ಅಲ್ಲ, ನಮ್ಮ ಸಿದ್ಧಾರೂಢರೇ ಬಂದಾಗ, ಅಜ್ಜನೇ ಬಂದಾಗ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅಪ್ಪ ಟಿಕೆಟ್ ಕೊಟ್ಟೆ. ಇಲ್ಲಿ ಗದ್ಯಾಳ ಅಂತ ಬರ್ತೈತಿ, ಕೋಟೆ ಗದ್ಯಾಳ. ಹಳೇ ಹಿರಿಯರು ಸಿದ್ಧಾರೂಢ ಜಾತ್ರೆಗೆ ಹೋಗಿದ್ವು ಅಂತ ಅವ್ರು ಹೇಳ್ತಾರ. ಜಾತ್ರೆ ಮುಗಿಸಿ ಬರುವಾಗ ಗಾಂಜಾ ಸೇದೋ ಚಟಕ ಗಾಂಜಾದ ಇದ್ರಾಗ ದುಡ್ಡು ಕಳ್ಕೊಂಡವ್. ಟಿಕೆಟ್ ತೆಗ್ಸಾಕ ಆಗ್ತಿಲ್ಲ. ಸ್ಟೇಷನ್ದಾಗ ಯಪ್ಪ ನಿನ್ ಜಾತ್ರೆಗೆ ಬಂದೀವಿ, ಮತ್ ನಮ್ ಬೀದ್ಯಾಗ ನಿಲ್ಸಾವು, ಹ್ಯಾಂಗ್ ನೋಡ ಇಷ್ಟು ಬೆಳ್ಕೊಂಡ್ರು ಯಾರ ರೂಪದಾಗ ಬಂದು ಟಿಕೆಟ್ ತೆಗಿಸ್ಕೊಟ್ಬೋದು ಅಂತ ಅವ್ರು ಈಗೂ ಹೇಳ್ತಾರ. ಟಿಕೆಟಿನ ರೊಕ್ಕ ಕೊಟ್ಬೋದ, ರೊಕ್ಕ ಟಿಕೆಟ್ ತಂದು ಕೊಟ್ಬೋದ ಅಂತ. ಈ ಘಟನೆ ಬಂದಾಗೆಲ್ಲ ಅವ್ರು ಹೇಳಿದ ಕತಿ ಈಗ 2 ತಲೆ ಹಿಂದಿನ ಕತಿ. ಅವ್ರು ಹೇಳ್ತಾರ ಗದ್ಯಾಳ ಹೇಳೋದೇನಂದ್ರ ಅಡಚಣೆ ಬಂದು ವೇಳೆದೊಳಗ ಹೆಂಗ ಬರ್ತಾನ, ಯಾರ ರೂಪದಾಗ ಬರ್ತಾನ ಅನ್ನುವಂಥದ್ದು ತಿಳಿಯೋದಿಲ್ಲ. ಇರ್ಲಿ, ಬಂದು ಮತ್ತೊಂದು ಹೆಜ್ಜೆಗೆ ಮತ್ತೊಂದು ತೊಂದರೆ ಬಂತು. ಅದಕ್ಕೆ ಹೆಜ್ಜೆಗೆ ತೊಂದರೆ ಬರ್ಬೇಕು. ಕಷ್ಟ ಬಂದ್ರ ಅವ್ನು ಭೇಟಿ ಕಾಣ್ರಿ ನಮಗ. ಅದಕ್ಕೆ ಆಕಿ ಅಪ್ಪ ನನಗೆ ಕಷ್ಟನೇ ಕೊಡು ಅಂತ ಬೆಳ್ಕೊಂಡ್ಲ ಕುಂತಿ ಅಲ್ಲ. ಯಾಕಂದ್ರೆ ಆ ನೆವದಿಂದ ಅವ್ರ ದರ್ಶನ ಆಗ್ತದೆ ನಮಗೆ. ಏನು ಉಣ್ಣಾಕ ತಿನ್ನಾಕ ಎಲ್ಲ ಸೊಂಪು ಬೇಡಿದು ನೌಕರಿ ಪಗಾರ ಅನುಕೂಲದಾರ ಅಂದ್ರ ಪಾರಮಾರ್ಥ ದೃಷ್ಟಿಯಿಂದ ಭಗವಂತನಿಂದ ಬಹಳ ದೂರ ಅದಾರಂತೆ ಹೋಗ್ಬೇಕು. ತುಕಾರಾಮರಿಗಿದ್ದ ಪರಿಸ್ಥಿತಿ ಬರ್ಬೇಕು. ಪೂರ ಭಾರ ಅವನ ಮ್ಯಾಲ ನಾನ್ ಮಾಡಬಲ್ಲೆ ಅನ್ನೋದು ಸಹಿತ ನಮ್ಗೆ ಹೋಗ್ಬೇಕ್ರಿ. ನಮ್ಮ ಮ್ಯಾಲಿನ ಭರವಸೆ ಸಹಿತ ನಾವು ಕಳ್ಕೋಬೇಕು. ನಾನು ಏನಾರ ಮಾಡ್ತೀನಿ, ನನ್ನ ಪ್ರಯತ್ನನೂ ಮಿಕ್ಕೋಬೇಕು. ಅವಾಗ ಅವನ ಮ್ಯಾಲ ಭಾರ ಹಾಕಕ್ಕೆ ಬರ್ತದಲ್ಲ, ಹೌದಿಲ್ಲ? ದ್ರೌಪದಿ ಪ್ರಸಂಗದೊಳಗ 5 ಮಂದಿ ಗಂಡರು ಕೈ ಕೊಟ್ಟರು, ಬಂಧು ಬಾಂಧವರೆಲ್ಲ ಕೈ ಕೊಟ್ಟರು. ಕೊನೆಗೆ ತನ್ನ ಬಲದಿಂದ ತನ್ನ ಎದೆ ಮ್ಯಾಲ ಕೈ ಇಟ್ಕೊಂಡ್ರು ಮುಚ್ಕೊಳಕ. ತಂದು ಮಿಕ್ಕಿ ಬಂದು ಒಂದು ಕೈ ಎತ್ತಿ ಕರೆದ್ರು, ಎದ್ದು ಕುಂದಿರ್ತಿದ್ದ ಕೃಷ್ಣ. ಯಾಕ ಆಕಿ ಇನ್ನೂ ಒಂದ್ ಕೈ ಇಟ್ಕೊಂಡಾಳ. ನನ್ನ ಮರ್ಯಾದೆ ನಾವು ಉಳಿಸ್ಕೊಂತೇನೆ ಅನ್ನೋದು ಇನ್ನೂ ಆಕಿಗೆ. ಯಾವಾಗ ಅದನ್ನೂ ಕೈ ತರದ್ ನನ್ನ ಮಾನ ಮರ್ಯಾದೆ ನಿನ್ನಂತ ಕೃಷ್ಣ ಅಂದ್ರು ವಸ್ತ್ರ ರೂಪದೊಳಗೆ ಬಂದ. ಹೌದಾ? ನಾವು ಇನ್ನೂ ನಮ್ದು ಒಂದಿಟ್ಟು ಏನಾರ ನಡೀತೈತಿ, ನಡೆಸ್ತೀವಿ.
ನಮ್ದು ಮಿಕ್ಕಿರ್ಬೇಕು, ಡಾಕ್ಟ್ರಿಗೂ ಮಿಕ್ಕಿರ್ಬೇಕು, ನಮಗ ಅವ್ರ ಆಕಾರ ಇವ್ರ ಆಕಾರ ಎಲ್ಲರೂ ಕೈ ಕೊಟ್ಟಿರ್ಬೇಕು, ಎಲ್ಲರೂ ನಮಗೆ ಮೋಸ ಮಾಡಿರ್ಬೇಕು, ನಮಗ ಹೆಜ್ಜೆಗೆ ತೊಂದರೆ ಆಗ್ಬೇಕು, ನಂಬಿದವರೇ ನಮಗ ಅನ್ಯಾಯ ಮಾಡಿರ್ಬೇಕು. ಅವಾಗ ನಮಗೆ ಅಜ್ಜ ನೆನಪಕ್ಕಾನ ಇಲ್ಲ ಎಲ್ಲ ಸಂಪು ಎಲ್ಲ ನಮಗೆ ಅನುಕೂಲ ಎಲ್ಲ ಇರ್ಬೇಕನ್ನ ಅಜ್ಜ ನಮಗೆ ನೆನಪು ಬರೋದಿಲ್ಲ. ಅದಕ್ಕೆ ಅಕ್ಕಮಹಾದೇವಿ ಮನೆಯೊಂದ ಬಿಡದಂತೆ ತಿರುವಂತೆ ಮಾಡಯ್ಯ, ತಿರುದರೆ ಯಾರೂ ನೀಡದಂತೆ ಮಾಡಯ್ಯ, ನೀಡಿದರೆ ಕೈ ಜಾರಿ ನೆಲಕ್ಕೆ ಬಿಡಂಗ ಮಾಡಪ್ಪ, ಎತ್ಕೊಂಡ್ರು ನಾಯಿ ಬಂತು. ಕಷ್ಟಗಳು ಬಂದಾಗ ನಿಜವಾಗಿಯೂ ನಮ್ಮ ಜೀವನದಾಗೂ ಸಂಚಾರ ಮಾಡ್ತಾ ಇರುವಾಗ ಕೆಲವೊಂದು ಆಪತ್ತುಗಳು ಬಂದಾಗ ಸಿದ್ಧಾರ್ಥರು ಬಂದು ನಮಗೆ ರಕ್ಷಣೆ ಮಾಡಿದರು. ಒಂದು 2-3 ಪ್ರಸಂಗಗಳು ನಿಮಗೆ ಆಮೇಲೆ ಹೇಳ್ತೀವಿ ಹೆಂಗ ಬರ್ತಾರೆ, ಯಾರ ರೂಪದಾಗ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಡಚಣೆ ಬರ್ಬೇಕು, ನಾವು 100ಕ್ಕೆ 100 ಯಾಕ 100ಕ್ಕೆ 100 ಮನಸ್ಸು ಬರೋದೇ ಅಡಚಣೆ. ಅವ್ರು ನಮ್ಮ ಮುಸಳಂ ಪ್ರಣಾನಂದ ಸ್ವಾಮಿಗಳು ಹೇಳ್ತಿರ್ತಾರೆ ತಮಾಷೆಗೆ, ಅವರು ವೈಷ್ಣೋದೇವಿಗೆ ಹೋಗಿದ್ರಂತೆ. ಆ ಗುಡ್ಡ ಕಡಿದಾದ ಬೆಟ್ಟದೊಳಗೆ ಕುದುರೆ ಹತ್ಕೊಂಡು ಹೋಗುವಾಗ ನಾನು 100ಕ್ಕೆ 100 ಕರೆ ಸಿದ್ಧಾರ್ಥ ಸಿದ್ಧ ಕುದುರೆ ಒಂದ್ ಜರ ಕೆಳ ಪಾತಾಳಕ್ಕೆ ಬೀಳ್ತೀವಿ ಹಂಗ ಅನಿಸ್ಬೇಕದು. ಅವಾಗ ತ್ರಾಸ ಬಂದಾಗನ ಯಾರಕ್ಕೆ ಗಪ್ಪಂದ್ರ ಸಮಸ್ಯೆಗಳು ಮುಚ್ಚುಕೊಂಡು ಕುಂದ್ರು ಹೋಗ್ತಾಯಿ ಕಟ್ಟಿ ಏನ್ ಹೇಳಕ್ತಿದ್ವಿ, ಕಷ್ಟಗಳು ಅವ್ರು ಹೇಳ್ತಾರ ನೋಡ್ರಿ. ಎಲ್ಲ ಮುಂದ್ ಚಕಡಿ ಹೋಗ್ತಿರ್ತಾವ, ಚಕಡಿ ಹೋಗೋ ಮುಂದ ಹತ್ತಿರ್ಬೇಕಂತ ಹಿಂದಕ್ಕ ಜಗತ್ತಿರ್ಬೇಕಂತ ಚಕಡಿ ಇನ್ನೇನು ಬೀಳ್ತದ ಅನ್ನುವಾಗ ಇವ್ರು ಎಷ್ಟು ಜೋರೇ ಕೂದು ಅಂತಾರಂದ್ರ ಎಲ್ಲ ಮಾನಿಂದ ಕೂದು ಅಲ್ಲಿ ತನ್ನ ಅವಕಾಶ ಅವಾಗ ಅವಾಜ್ ಯಾಕೆ ಹೆಚ್ಚಕತ್ತಪ್ಪ ಅಂದ್ರ ಇನ್ನು ಮುಗಿತು ಬೆತ್ತು ಅಂದಾಗ ಅದಕ್ಕೆ ಕಷ್ಟಗಳು ಬರಬೇಕು, ಏನಾರ ತ್ರಾಸ ಬರಬೇಕು, ಆಪತ್ತುಗಳು ಇರಬೇಕು ಅನ್ನೋದೇ ಇದಕ್ಕೆ ಎಲ್ಲ ಸುಗಮವಾಗಿತ್ತಂದ್ರೆ ರೋಡ್ ಬ್ರೇಕ್ ಇದ್ರನ್ನ ಗಾಡಿ ಕಂಟ್ರೋಲ್ ಇರುತ್ತೆ, ಎಲ್ಲ ಚಿಕಿತ್ಸ್ಬಿಡ್ತಾರೆ. ಅದಕ್ಕೆ ಮೇಲೆ ಮೇಲೆ ಅಡಚಣೆಗಳು ಬರಬೇಕು ಜೀವನದೊಳಗೆ. ಸಿದ್ಧಾರೂಢಪ್ಪ ಅವಾಗ ನಮ್ಮ ರಕ್ಷಣೆ ಬರ್ತಾನ. ಬಂದು ಕತ್ಲಾಗಿತ್ತು, ಮಲ್ಲಾಪುರ ಸ್ಟೇಷನ್ ಇಳಿದ್ರು. ಇಳಿದ ಕೂಡಲೇ ಕಗ್ಗತ್ತಲು ದೋ ಮಳಿ ಸುರಿಯಾಕತ್ತೈತಿ. ಎಂದೂ ಆ ದಾರಿಗೂ ಬಂದಿಲ್ಲ. ಅಲ್ಲಿಂದ ಮಲ್ಲಾಪುರ ಕೆಲವು ಮೈಲ್, ಮಲ್ಲಾಪುರದಿಂದ ರೋಣ ಕೆಲವು ಮೈಲ್ ನಡ್ಕೊಂಡು ಹೋಗ್ಬೇಕು. ಇವರಿಗೆ ಪೂರ್ವಕ್ಕೆ ಹೋಗ್ಬೇಕು, ಪಶ್ಚಿಮಕ್ಕೋ ಉತ್ತರಕ್ಕೋ ಮುಂದೋ ಹಿಂದ ದಾರಿ ಗೊತ್ತಲ್ಲಿ ಕೇಳಕ್ ಸಹಿತ ಯಾರೂ ಇಲ್ಲ. ಕಗ್ಗತ್ತು ಮಿಂಚಿದಾಗ ಮಾತ್ರ ದಾರಿ ಕಾಣಿಸ್ತದೆ. ಹೆಂಗ ಮಾಡೋದಪ್ಪ, ದಾರಿ ಕಾಣದಾಗಿದೆ, ದಾರಿನೇ ಎಲ್ಲಿ ಹೋಗುದು? ಅದು ನೋಡಿದ್ರೆ ಒಂದ್ ಛತ್ತಿಲ್ಲ, ದೋಷವಂತ ಅದ, ಕತ್ತಲ. ಎಲ್ಲಿ ಹೋಗೋದು ಯಪ್ಪ ಸಿದ್ಧಾರೂಢ? ನಿನ್ನ ಕಾರ್ಯಕ್ಕೆ ನಾವು ಹೊಂಟಾಗ ಶ್ರೀ ಗುರುವೇ ನೀ ಭಕ್ತರನ್ನು ಲೋಕೋಪಕಾರಕ್ಕೆ ಕಳಿಸುವಿ, ಬಗೆದು ಅವರತಿ ಸಂಕಟಗಳೊಳು ನೀನೆ ಹೋಗಿಯೇ ಬಿಡಿಸುವಿ. ಅವರಿಗುಪಚಾರವನ್ನು ಮಾಡುವುದರೊಳು ನಿನಗಾನಂದವು, ಭವದೊಳಿ ಪರಿಭಕ್ತ ರಕ್ಷಕ ಬಿರುದುಗಳು ನಿನ್ನ ಒಲಿದವು. ಲೋಕೋಪಕಾರ ಕಳಿಸಿದವನು ಅವನೇ.
ಅವನ ಕೆಲಸಕ್ಕೆ ಹೋಗುವಾಗ ಅಡಚಣೆ ಬಂದ್ರೆ ಅವಂಗ ಸಂಬಂಧ. ಯಾಕ ನಮ್ ಕೆಲಸಕ್ಕೆ ಹೊಂಟಿವ್ ನಾವು, ನಿನ್ ಕೆಲಸಕ್ಕೆ ಹೊಂಟಿವ್ ಸಿದ್ಧಾರೂಢ. ನಮಗ ದಿಕ್ಕು ತಿಳಿದಂಗ ಆಗಿದ್ಯಪ್ಪ, ನೀನೇ ತೋರ್ಬೇಕು, ದಾರಿ ತೋರಿಸ್ಬೇಕು ಅಂತ ಕಂಗಾಲಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸಾಕ್ಷಾತ್ ಜಗದ್ಗುರು ಸಿದ್ಧಾರೂಢಪ್ಪನೇ ಒಬ್ಬ ಮುದುಕನ ರೂಪದೊಳಗೆ ಬರ್ತಾನ, ಕೈಯಾಗ ಲಾಟಿನ್ ಹಿಡದಾನ. ಯಪ್ಪ ಯಾರು ಯಾರು ನೀವು ಎಲ್ಲೇವ್ರು ಅಂತ ಮಾತಾಡ್ಸುವಂತ ಬಂದ. ಅಜ್ಜ ನಾವು ಋಣಕ್ಕೆ ಹೋಗೋರಿ ಅಜ್ಜ, ನಾವು ಇಲ್ಲಿ ಏಪ್ಪ ಇಲ್ಲಿಂದ ಬಹಳ ದೂರ ಋಣ, ಮಳೆ ಬೀಳಾಕತ್ತಿ, ಈಗ ಹೆಂಗ್ ಹೋಗೋರು ಅಜ್ಜ? ಮತ್ ನಾವ್ ಇಲ್ಲಿ ಇಳ್ಕೊಳಕರ ಒಂದ್ ಎಲ್ಲರ ಜಾಗ. ಅವಾಗ ಅಜ್ಜ ಅಂದ್ರು, ಆಯ್ತಾಯ್ತು ಚಿಂತೆ ಮಾಡಬೇಡ್ರಿ, ಇಲ್ಲೇ ನಮ್ ಮನೆ ಐತಿ ಬರ್ರಿ, ಶನೇಕ ಐತಿ ಬರ್ರಿ. ಇವತ್ತಿಗೂ ಆ ಮನೆ ಐತಿ. ಆ ಮನೆಯವರು ಆ ಜಾಗವನ್ನ ಬೀದರ್ ಶಿವಕುಮಾರ ಸ್ವಾಮಿಗಳಿಗೆ ದಾನವಾಗಿ ಕೊಟ್ಟಾರ. ಅಲ್ಲಿ ಶೀಘ್ರವಾಗಿ ಒಂದು ಸಿದ್ಧಾರ್ಥ ಮಠ ರೆಡಿ ಆಗೋದೈತಿ, ಮಲ್ಲಾಪುರ ಸ್ಟೇಷನ್ಗೆ ಆಗೋದೈತಿ. ಈಗ ಇರ್ಲಿ ಅಪ್ಪ ಬರ್ರಿ, ನಮ್ಮ ಮನೆ ಐತಿ ಬರ್ರಿ ಅಂತ ಲಾಟಿನ್ ಹಿಡ್ಕೊಂಡು ಬೆಳಕು ತೋರಿಸ್ತಾ ಅವರೆಲ್ಲ ಕರ್ಕೊಂಡು 3 ಜನನ ಆ ಮನೆಗೆ ಬಂದ. ಅವರಿಗೆ ಬಿಸಿ ನೀರು ತಂದು ಕೊಡ್ತಾನ, ಕೈಕಾಲು ತೊಳ್ಕೊಳಕ, ಕೈಕಾಲು ಒರೆಸ್ಕೊಳಕ್ ವಸ್ತ್ರ ತಂದು ಕೊಡ್ತಾನ, ಕಟಂಜನ ಮ್ಯಾಲ ಜಮಖಾನ ಹಚ್ತಾನ. ಯಪ್ಪ ಕುಂದ್ರಿ ಅಂತ ಕುಂದ್ರಿಸಿ ಒಳಗಿಂದ ಬಿಸಿ ಬಿಸಿಯಾದ ಹಾಲು ತಂದು ಕೊಡ್ತಾನ, ತಿನ್ನಾಕ ಹಣ್ಣು ತಂದು ಕೊಡ್ತಾನ. ಇವರಿಗೆ ಅನ್ನಿಸ್ತು, ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾರು ಹಚ್ಚುವಂತಾರ? ಬೀಜರು ಬಂದ್ರನ್ನ ಹಿಂದೆ ಮುಂದೆ ಮಾಡೋ ಮಂದಿ ಏನು ಸಂಬಂಧ ಇಲ್ಲ. ಇವ್ರಿಗೆ ಅನುಮಾನ ಬಂತು, ಇಷ್ಟು ಉಪಚಾರ ಮಾಡ್ತಾನಂದ್ರ. ಅಜ್ಜ ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಸಿದ್ದಪ್ಪ. ಸಿದ್ದಪ್ಪ ಅಂದ ಕುಡಿಯೋರಿ ಪಕ್ಕ ಸಿದ್ದಪ್ಪನೇ ಬಂದಾವ. ಅವಾಗ ಮಂಗೇಶ್ ಕೇಳ್ತಾನ, ನೀ ಹುಬ್ಬಳ್ಳಿಯವನ ಅಂತ ಕೇಳಿದ್ರು. ಹುಬ್ಬಳ್ಳಿಯವನ ನೀನು ಅಂದ ಕೂಡಲೇ ಅವ್ರಂದ್ರು, ನಾನು ಹುಬ್ಬಳ್ಳಿ ಅವ್ರು, ನಮ್ಮೂರು ನಿಮ್ಗೆ ಗೊತ್ತ ಹೇಳಕ್ ಆಗೋಲ್ಲ. ಯಾರಿಗೂ ಕಾಣದು ನಮ್ಮೂರು, ಅದು ಹೇಳಲು ಬಾರದು ನಮ್ಮೂರು. ನಮ್ಮೂರು ಹುಬ್ಬಳ್ಳಿ. ಬರೇ ಹುಬ್ಬಳ್ಳಿ ಅವಲ್ಲ, ಕಿಲಾಂಡ ಕೂಡಿ ಬ್ರಹ್ಮಾಂಡದ ಎಲ್ಲಾ ಕಡೆ ತುಂಬಿಕೊಂಡಿರುವಂತ ನನಗ ಒಂದು ಊರು. ನಮ್ಮೂರು ನಿಮ್ಗೆ ಗೊತ್ತಾಗುತ್ತೆ. ಒಂದು ನಕ್ಕೊಂದ್ ಕತ್ತಲದೊಳಗೆ ಹೋಗಿಬಿಟ್ಟ, ಮಾಯ ಆಗಿಬಿಟ್ಟ. ಇವ್ರಿಗೆ ಗೊತ್ತಾದ್ರು, ಸಿದ್ಧಾರೂಢರೇ ಬಂದು ನಮಗೆ ಇಷ್ಟು ವ್ಯವಸ್ಥೆ ಮಾಡಿದ್ರು. ಇನ್ನು ಪಕ್ಕ ಮಾಡ್ಕೊಂಡ ಸಲುವಾಗಿ ಒಳಗ ಜಾನಕಿಬಾಯಿ ಹೋಗಿ ಕೇಳ್ತಾಳ, ಅಮ್ಮ ನಿಮ್ಮ ಸಿದ್ದಪ್ಪಜ್ಜ ಎಲ್ಲಿ ಹೋದ ಅಂತ ಕೇಳಿದ್ರು. ಯಾ ಸಿದ್ದಪ್ಪಜ್ಜ ಅಂದ್ರು. ನೀವ್ಯಾರು? ನಾವೇ ರೀ, ನಿಮ್ ಸಿದ್ದಪ್ಪಜ್ಜಿ ಕರ್ಕೊಂಬಂದ, ನಮ್ಗೆಲ್ಲ ಹಣ್ಣು ಹಾಲು ಕೊಟ್ಟ. ಯಾ ಸಿದ್ದಪ್ಪ ರೀ? ನಮ್ಮ ಮನೆ ಯಜಮಾನ್ರು ಇಲ್ಲೇ ಇಲ್ಲ, ಅವ್ರು ಬೇರೆ ಊರಿಗೆ ಹೋಗ್ಯಾರ. ನೀವೆಲ್ಲಿ ಬಂದ್ರಿ? ಯಾರು ನೀವು? ಇಲ್ಲೇ ಕುಂತೀರಿ. ಅವಾಗ ಅವರಂದ್ರು, ನಮ್ ಗುರುತು ಪರಿಚಯ ಇಲ್ಲ ಅಂದ್ರ ಈ ಹಾಲು ಹಣ್ಣು ಯಾಕೆ ಕೊಟ್ರಿ? ಇದು ಚರಗಿ ನಿಮ್ದು ಹೌದಿಲ್ಲ, ತಾಟ್ ನಿಮ್ದು ಹೌದು, ನಮ್ಮೋ ಹಾಲು, ನಮ್ಮೋ ತಾಟು, ನಮ್ಮ ಚರಗಿ ಇಲ್ಲ ಬಂದು. ಅವಾಗ ಅವ್ರು ಎಲ್ಲ ನಡೆದ ಕಥೆಯನ್ನು ಹೇಳಿದಾಗ ಮನೆಯವರ ಕಣ್ಣಾಗ ನೀರು ಬಂತು. ಎಂತಹ ಭಕ್ತರು ನಮಗೆ ಭೇಟಿ ಆದ್ರಪ್ಪ, ನಿಮ್ಮ ಸಲುವಾಗಿ ಭಗವಂತ ಬಂದು ಓಡಾಡಿ ಸೇವಾ ಮಾಡ್ಯಾನಂದ್ರ ನೀವು ಅವನಿಗಿಂತ ಹೆಚ್ಚಿನವರು. ದೇವರು ಬಂದು ನಿಮ್ ಸೇವಾ ಮಾಡ್ಯಾನಂದ್ರ ಸಣ್ಣದೇನು? ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ, ಮಾಧವ ನಿನ್ನ ಮಾಯಾ ಜಾಲ ಮಾನವನಾನು ಅರಿಯಲಿಲ್ಲ. ಕುಂಬಾರ ಹೆಂಗ ಭಗವಂತ ದೇವರ ದೇವ ಎಂಬುದ ಮರೆತು ನಾನು ಯಾರು? ನಾನು ಸೇವಾ ಮಾಡಕ್ ದೇವತೆಗಳು ನಿಂತಾರ, ನಾನು ಬಂದು ಭಕ್ತರಿಗೆ ಓಡಾಡಿ ಸೇವಾ ಮಾಡ್ತಾನ. ನಿಮ್ಮಂತವ್ರು ನಮ್ಮನೆಗೆ ಬಂದಿರಂದ್ರ ನಮ್ಮನೆ ಪವಿತ್ರ ತಂದ್ರು ಅವ್ರು. ಯಪ್ಪ ಇಂಥ ಭಕ್ತರು ಬಂದಿರಿ, ಬಹಳ ಚಲೋ ಆಯ್ತು. ನೀವೇನ್ ಕಾಳಜಿ ಮಾಡಬೇಡ್ರಿ. ಉಣ್ಣಾಕರ ಮಾಡಿಸಿದ್ರು, ಮತ್ ಬಿಸಿ ನೀರು ಕಾಯಿಸಿ ಜಳಕಕ್ಕೆ ವ್ಯವಸ್ಥೆ ಮಾಡಿ ಹೊಸ ಅರ್ವಿ ಕೊಟ್ಟು ಅವ್ರಿಗೆ ಉಣಿಸಿ ಹಾಸಿ ಮಲಗಿಸಿ. ಯಾಕೆ? ಆ ಪ್ರೇರಣೆ ಕೊಡೋನು ಅವನೇ, ಅವ್ರ ಮನುಷ್ಯನೇ. ಅವಕ್ಕ ಉಪಚಾರ ಮಾಡೋ ಬುದ್ಧಿ ಕೊಡೋನು ಅವನೇ.
ಒಂದ್ಸರಿ ನಮಗೊಂದು ಪ್ರಸಂಗ ಬಂದಿತ್ತು. ಅವಾಗ ದುಡ್ಡು ಇದ್ದಿದ್ದಿಲ್ಲ, ನಮ್ಮ ಹತ್ರ ಸಂಚಾರ ಮಾಡಬೇಕು ಅನ್ನೋದು ತಿಳಿಯಾಗ, ಇನ್ನೂ ಕಾವ್ಯ ಹಾಕಿದ್ದಿಲ್ಲ. ಸಿದ್ಧಾರೂಢರ ಸಂಪರ್ಕದೊಳಗೆ ಎಷ್ಟು ಮಹಾತ್ಮರು ಬಂದಿದ್ರು, ಅವ್ರ ಎಲ್ಲರ ಕ್ಷೇತ್ರ ದರ್ಶನ ಮಾಡ್ಬೇಕಂತ ಹುಬ್ಬಳ್ಳಿಗೆ ಬಸ್ ರೈಲ್ವೆ ಸ್ಟೇಷನ್ ಬಂದ್ವಿ. ಟಿಕೆಟ್ ತೆಗಿಸಿ 30 ರೂಪಾಯಿ ಉಳಿದಿದ್ದು. ಬಿಜಾಪುರ ಟಿಕೆಟ್ ತೆಗಿಸಿದ್ವಿ ಶಣಕಾರೋಡ ಮಠಕ್ಕೆ ಹೋಗ್ಬೇಕಂತ. ಅವಾಗ 30 ರೂಪಾಯಿ ಉಳಿದವು. ಹೊಟ್ಟೆ ಭಾಳ ಹಸಿದಿತ್ತು, ನಡೋ ದಾರಿಗೆ ಬರ್ಬಿಡದ. ಇಲ್ಲ ಅಂದ್ರೆ ಅಜ್ಜನ ಕೇಳ, ಇನ್ನೂ 30 ರೂಪಾಯಿ ಅದಾವಲ್ಲ, ಮುಂದೆ ಅವನು ಏನ್ ಮಾಡ್ದ. ಅಲ್ಲಿ ಬಂದು ಒಂದು ಮಾರಕ್ಕೆ ಬಂದು ಇಡ್ಲಿ ತಗೊಂಡು ತಿಂದು ಕೈ ಏನಿಲ್ಲ. ಸಿದ್ಧಾರೂಢ ದಯಾಳ ನಮ್ಮನ್ನು ಮಾಡಿದ ಖಾಲಿ ಖಾಲಿ ಅದು ಕ್ರಾಸ್ ಮಾಡ್ಕೊಂತ ಹಿಂಗ ಹೋಗ್ಬೇಕಲ್ಲ ರೈಲು. ಮತ್ತೆ ಹೊಟ್ಟೆ ಶಿವ ವೇಳೆನ ಬಂತು. ನಮ್ದೆ ಬ್ಯಾಗ ಇನ್ನೊಬ್ಬ ಬಂದ್ಕೊಂಡು ದೊಡ್ಡ ಶೌಕಾರ ಮನುಷ್ಯ. ನಾವಿಬ್ಬರೇ ಇದೀವ ಇಡೀ ಡಬ್ಬ್ಯಾಗ. ನಮ್ಮ ಎದುರಿಗೆ ಅವ ಮಾರಾಕ ಬಂದದ್ದು ಒಂದು ಬಿಡವಲ್ಲ, ಎಲ್ಲ ತಗೊಳ್ತೀವಿ ನಾವು. ನಮಗೊಂದು ಈಟರ್ ಕೊಡ್ಬೇಕಲ್ಲ, ಅದು ಇವ್ರದಾಗ ಬಹಳ ಬೇಕಾಗಿಸ್ತದೆ. ಕೊಡವ ಇಲ್ಲ, ತಾನ ತಿನ್ನವ ಕಟ್ಟಿರ್ಬೇಕು ಅನ್ಸೋದು. ಅದು ಏನ್ ಮಾಡೋದು, ಹಂಗ ಸ್ನಾನ ಮಾಡಬೇಕು ಅಂತ ರೈಲು ಸಮೀಪ ಬಿಜಾಪುರ ಸಮೀಪ ಬಂತು. ಮುಂದಿನ 1 ರೂಪಾಯಿ ಸಿಗ್ತಿಲ್ಲ ನಮಗೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗಳು ಅವ್ರ ಮಠ ಎಲ್ಲ ಇತ್ತು, ಆಟೋಕ್ ಹೋಗಾಕ ರೊಕ್ಕ ಬೇಕು, ಏನು 1 ರೂಪಾಯಿ ಇಲ್ಲ. ಸಿದ್ಧಾರೂಢ ಇಟ್ಟಂಗ ಆಕತ್ತಪ್ಪ. ನಿರಾವಲಂಬರಾಗಿ ನಾವು ಸಂಚಾರ ಮಾಡಿದ್ವಿ ಅಂದ್ರೆ ಅವ್ನು ಹೆಂಗ ನಮ್ಗೆ ವ್ಯವಸ್ಥೆ ಮಾಡ್ತಾನ ಅನ್ನೋದಕ್ಕೆ. ಇನ್ನು ಸ್ಟೇಷನ್ ಬಂದು ಇಳಿಯಾಕತ್ತಿದ್ದೀವಿ, ಅವ್ನು ಕಿಶೆದಾಗಿನ ತೆಗೆದು 300 ರೂಪಾಯಿ ಕೊಟ್ಟವಾಗ. ಅವಾಗ 300 ರೂಪಾಯಿ ಅಂದ್ರೆ ನಮಗೆ ಬಹಳ, ಈಗ ಒಂದು 20 ವರ್ಷದ ಹಿಂದಿನ ಕಥೆ. 300 ಕೊಟ್ಟ, ಅವನು ಹೇಳಿಕೊಟ್ಟ, ನನ್ನ ಜೀವನದಾಗ ಯಾರಿಗೂ ನಾ 1 ರೂಪಾಯಿ ಕೊಟ್ಟವಲ್ಲ. ನನಗೆ ಏನೋ ಪ್ರೇರಣಾ ಆಗತ್ತ, ಅವನ ಬಾಯಲ್ಲಿ ಬಂದ ಶಬ್ದ, ನನಗೆ ಪ್ರೇರಣಾ ಆಗತ್ತ ನಿನಗೆ ಕೊಡ ಅಂತ. ಇನ್ ತಗೊಳ್ರಿ. ನಾವು ಕಾವಿ ಸೇಟ್ ಹಾಕಿದ್ದೀವಿ, ಬಿಳಿಯರವಾಗಿದ್ದದ್ದು. ಕಣ್ಣಾಗ ನೀರು ಬಂದು ನಮ್ಗೆ ಅಜ್ಜ ಮುಂದೆ ಹೆಂಗಂತ 1 ರೂಪಾಯಿ ಇರೋದು ಹೇಳಕ್ಕೆ ನೀ ಕೊಟ್ಟಿಲ್ಲ. ಯಾಕಂದ್ರೆ ಭಗವಂತ ಅವ್ರ ವ್ಯವಸ್ಥೆ ಎಲ್ಲ, ಯಾಕ ಅವನ ಮ್ಯಾಲ ಭಾರ ಇಟ್ಟಿರೋದ್ರಿಂದ ನಮ್ಮ ಮುಂದಿನ ವ್ಯವಸ್ಥೆ ಅದೇ ದುಡ್ನ್ಯಾಗ ನಾವು ಸಂಚಾರ ಮಾಡ್ಕೊಂತ ಗುಡ್ಡಕ್ಕೆ ಬಂದ್ವಿ. ಗುಡ್ಡದಾಗ ಅನುಷ್ಠಾನ ಮಾಡಿ ಅವಾಗ ನಮಗೆ 10 ಕೋಟಿ ಶರಣರ ಸಂಪರ್ಕದ ಬಂದು ಗುಡ್ಡದಾಗ ಇರಲಿ. ಸ್ವಾಮಿ ವಿವೇಕಾನಂದರಿಗೆ ಹಿಂಗೊಂದು ಪ್ರಸಂಗ ಬಂದಿತ್ತಂತ. ಅವರನ್ನು ವ್ರತ ತಗೊಂಡಿದ್ರು. 1 ವರ್ಷ ಪರ್ಯಂತ ಇಕಂಡ ಭಾರತ ತಿರುಗಾಡೋದು, ಯಾರನ್ನೂ ಹಿಂಗ್ ಕೈ ಮಾಡಿ ಬೆಳೆಯಂಗಿಲ್ಲ. ಎಷ್ಟು ಹೊಟ್ಟೆಸ್ರು ಭಗವಂತನೇ ಕೊಡ್ಬೇಕು ನಮಗೆ. ರೈಲ್ನಾಗ ಹೋಗುವಾಗ ಹಿಂಗ ಹೋಗಿ ಎಲ್ಲ ತಿಂತಿದ್ದು, ಇವ್ರಿಗೆ ಏನ್ ಕೊಡವಲ್ಲ. ಅವ್ರಿಗೆ ಹಸು ಬಹಳ ಆಗಿತ್ತು, ಮತ್ ಸುಮ್ ತಿನ್ನುವಲ್ಲ. ನೋಡು, ಹರಿಯರ ವಯಸ್ಸಿನ ದುಡ್ಕೊಂಡ್ ತಿನ್ನೋದು ಬಿಟ್ಟ ನಾಟಕ ಮಾಡಕತ್ತಾರ. ಅರ್ಬಿ ಹಾಕೊಂಡ ಭಿಕ್ಷೆ ಬಿಡಂತ. ಅವ್ರಿಗೆ ಶಂಗಶಿ ನೋಡ್, ನನ್ನ ದುಡಿದು ಹಿಂಗ್ ತಿನ್ನವ ಅವ್ರಿಗೆ ಏನು ಕೊಡ್ತಿದ್ದಿಲ್ಲ. ನಡುವೆ ಕ್ರಾಸಿಂಗ್ ರೈಲ್ ಬಂದ, ನಿಲ್ಸಿದ ರೈಲ್ ಇನ್ನೊಂದು ಗಾಡಿ. ಅವಾಗ ಅಲ್ಲಿ ಒಳಗ್ ಶಿಕ್ಕಿ ಬಾಳಕ್ಕಿತ್ತು. ಅಲ್ಲಿ ಹೋಗಿ ಗಿಡದ ಕೆಳಗೆ ಕುಂತರು ಸ್ವಾಮಿ ವಿವೇಕಾನಂದರು. ಅವಾಗ ಒಂದು ದೊಡ್ಡ ಚಮತ್ಕಾರ ನಡೀತು. ಆ ಊರಿನೊಳಗೆ ಎಲ್ಲಿ ರೈಲ್ ನಿಂತಿತ್ತು ಅಲ್ಲಿ ಒಬ್ಬ ದೊಡ್ಡ ಸಿಹಿ ಮಿಠಾಯಿಗಳನ್ನು ಮಾರುವಂತ ವ್ಯಾಪಾರಿ ಮಧ್ಯಾಹ್ನ ಮಕ್ಕೊಂಡಿದ್ದಂತ. ಅವನ ಕನಸಿನಾಗ ಸಾಕ್ಷಾತ್ ಶ್ರೀರಾಮ ದೇವರು ಪ್ರತ್ಯಕ್ಷ ಆಗ್ತಾರೆ. ನೋಡು, ಈ ಗಿಡದ ಕೆಳಗೆ ಒಬ್ಬ ಸನ್ಯಾಸಿ ಕುಂತ, ವಿವೇಕಾನಂದರು ತೋರಿಸ್ತಾನವ ರಾಮ, ಅವನು ನನ್ನ ಪರಮ ಭಕ್ತಿದಾನ, ಅವನು ಹೊಸ್ಕೊಂಡಿದ್ದಾನ. ಈಗಿಂದೀಗ ನೀರು ಮಿಠಾಯಿ ಎಲ್ಲ ತಗೊಂಡು ಹೋಗ್ಬೇಕಂದು ಎಚ್ಚರಾತಿವಿಗೆ ಕನಸಿದ ಮತ್ ಮುಕ್ಕೊಂಡ. ಮತ್ ಕನಸಿನಾಗ ರಾಮ ಬಂದು ಕಪಾಳ ಬಿಡದ. ಏನೋ ಒಂದ್ಸರಿ ಹೇಳಿದ್ರೆ ತಿಳಿಯೋಲ್ಲ. ದೌಡ ಎಲ್ಲ ತಗೊಂಡು ಹೋಗಿ ಬಂದು ಕೂಡಿ ಕಣ್ಣೀರು ಬಂದು, ನಂದೆಂತ ನಶೀಬು, ಭಗವಂತನ ಪರಮ ಭಕ್ತರಿಗೆ ಉಣಿಸೋ ಅವಕಾಶ ಇತ್ತಂತ ಬುಟ್ಟಿ ತುಂಬಿ ಎಲ್ಲ ತುಂಬ್ಕೊಂಡು ಓಡ್ಕೊಂತ ಬಂದಂತ. ಅದೇ ಮರದ ಕೆಳಗ ಅವಕಾರ ಇದ್ದ ತಿಂಗಲ್ ಮಾಡಿದೆವ. ಅವನ್ ಕಣ್ಣೀರ್ ಹಾಕಿ ಅವ್ರಿಗೆ ಉಣಿಸ್ತಿದ್ದ. ನಂದೆಂತ ಸೌಭಾಗ್ಯ, ನೀವು ತಿನ್ರಿ, ನಿಮ್ಮ ಸಲುವಾಗಿ ರಾಮ ಬಂದು ನನ್ನ ಕನಸಿನಾಗ ಹೇಳಿದ. ಅವಾಗ ಹೇಳಿದ್ರಂತ ವಿವೇಕಾನಂದ, ಅವನಿಗೆ ದುಡಿದ್ರೆ ತಿನ್ನಾಕ ಬರೋದಿಲ್ಲೋ, ಭಗವಂತ ಕೊಟ್ಟರು ತಿನ್ನಾಕ ಬರ್ತೈತಿ. ಭಗವಂತ ನೋಡಿ
ಅವನ ಕನಶನಲ್ಲಿ ತಿನ್ಸಕತ್ತೆ ತಿಳ್ಕೊ ಎಂದು ಹುಟ್ಟಿಸಿದ ಶಿವ ಹುಲ್ಲು ಮೇಯ್ಸಂಗಿಲ್ಲ. ನಾವು ಬಹಳ ಜನ ಭರವಸೆ ಕಳ್ಕೊಂತೀವಿ. ನಂಬಿ ನೋಡ್ರಿ, ನಾವು ನಮಗೊಂದು ಗಿಲ್ಟ್ ಫೀಲ್ ಆಗೈತಿ, ಸೆಕ್ಯೂರಿಟಿ ಫೀಲ್ ಆಗೋದಿಲ್ಲ. ನಮಗದಾನ ಭಗವಂತ ಅಂತ ಅನಿಸ್ತು, ನಿಶ್ಚಿಂತ. ಹ್ಯಾಂಗೋ ಏನು ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಮಾಡ್ಕೊಂಡು ಚಿಂತೆ ನೀನ. ಅವನದಾನ, ಅವನಿರುವಾಗ ನನಗೆ ಏನು ಕೊರತೆ? ಒಡ ಹುಟ್ಟಿದವ ನೀನೆ, ಒಡಲಿಗೆ ಹಾಕುವವ ನೀನೆ, ಉಡಲು ಒದೆಯಲು ವಸ್ತ್ರ ಕೊಡುವವನು ನೀನೆ, ಬಿಡದೆ ಸಲಹುವ ಒಡೆಯ ನೀನಿರುವ ತನಕ ನಾನ್ಯಾಕೆ ಬಡವನೋ, ನಾನ್ಯಾಕೆ ಪರದೇಶಿ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ. ಇಷ್ಟು ನಿಮಗೆ ದೃಢತೆ ಬಂತು, ನೀವು ಭಕ್ತರು. ಇವಾಗ ನಾಟಕದವರು, ಭಕ್ತರನ್ನು ನಾಟಕ ಮಾಡೋರು. ಚಿಂತೆ ಮಾಡ್ತಿದ್ರೆ ಅಂದ್ರೆ ನೀವಿನ್ನೂ ಯೋಗ್ಯತೆ ಇಲ್ಲ, ನಮಗಿನ್ನೂ ಭಕ್ತರಾಗೋ ಯೋಗ್ಯತೆ ಇಲ್ಲ. ಸಿದ್ಧಾರೂಢರ ನಮ್ಮ ಅಜ್ಜಿ ಇರುವಾಗ ನಾ ಯಾಕೆ ಮುಂದಿನ ವಿಚಾರ ಮಾಡ್ಲಿ, ನಾ ಯಾಕೆ ಹಿಂದಿನ ವಿಚಾರ ಮಾಡ್ಲಿ? ಹಿಂದೂ ಮುಂದು ಏನೋ ವಿಚಾರ ಮಾಡಂಗಿಲ್ಲ. ಅವನದಾನ ಸಮರ್ಥದಾನ. ತನ್ನ ಸಣ್ಣ ಕೂಸನ್ನ ಅಪ್ಪ ಆಡಿಸುವಂತ ಮ್ಯಾಲ ಹಾರಿಸ್ತಾನ. ಅದು ಕುಲು ನಗುತ್ತಿರ್ತದ ಕೂಸು. ಯಾಕೆ? ಅದಕ್ಕೆ ಪಕ್ಕ ಗೊತ್ತೈತಿ, ನಮ್ಮಪ್ಪ ನನ್ನ ಬೀಳ್ಬಿಡೋಕಿಲ್ಲ, ನಮ್ಮಪ್ಪ ನನ್ನ ಒಯ್ಯಂಗಿಲ್ಲ, ಹಿಡ್ಕೊಂತಾನ ಅನ್ನೋದು ಅದಕ್ಕೆ ಭರವಸೆ ಇರೋದ್ರಿಂದ ಆ ಕೂಸು ನಗುತ್ತತಿ. ಹಂಗ ನಮಗೂ ತಾಪತ್ರಯ ಬರ್ತಾವ. ಆ ತಾಪತ್ರಯದೂ ಕುಲು ನಗಬೇಕು. ನಾವು ಭಕ್ತರಾಗಿದ್ವಿ ಅಂದ್ರೆ ನಗುತ್ತೀವಿ. ಯಾಕ? ಹಿಡದೇ ಹಿಡಿತ ನಮ್ಮ ಅಜ್ಜ ಅನ್ನೋ ಭರವಸೆ ನಮಗಿದ್ದಾಗ ನಾವು ಭಕ್ತರು. ಹ್ಯಾಂಗೋ ಏನೋ ಕೈ ಹಿಡಿತಾನೋ ಬಿಡ್ತಾನೋ ಅಂದ್ರೆ ಅನುಮಾನ ನಮ್ಮನ್ನ ಮುಳುಗಿಸೋದ್ರೊಳಗೆ ಸಂಶಯ ಇಲ್ಲ. ಯಾಕಂದ್ರೆ ಅವಾಗ ಆ ಪರಶುರಾಮ್ ಪಂತ್ ಹಾಗೂ ಜಾನಕಿಬಾಯಿ ಮಂಗೇಶ ಅಜ್ಜನ ನೀರೇ ನೆನೆಸಿ ಅವತ್ತು ಮಲಗಿದ್ರು, ಬೆಳಗ್ಗೆ ಎದ್ರು, ಮತ್ತೆಲ್ಲ ವ್ಯವಸ್ಥೆ ಮಾಡಿ ನಾಷ್ಟ ಮಾಡಿಸಿ ಕಳಿಸ್ತಾರ. ಅವ್ರನ್ನ ಕಳಿಸಿದ್ರು. 7 ದಿನ ಕೀರ್ತನ ಅವ್ರು ಹೇಳಿ ಕಳಿಸ್ತಾರ. ಅಪ್ರತಿಮ ಭಕ್ತರ ಸಂಗತಿಯನ್ನ ನಾವು ಧನ್ಯ ಆದ್ವಿ. ಹೊಳ್ಳಿ ಹೋಗೋ ಮುಂದೆ ನೀವು ಹಂಗ ಹೋಗಬೇಡ್ರಿ, ಮತ್ತೆ ನಮ್ಮ ಮನೆಗೆ ಬರ್ರಿ, ನಾವು ನಿಮ್ಮ ಕೂಡ ಹುಬ್ಬಳ್ಳಿಗೆ ಬರ್ತೀವಿ. ನಮ್ಮ ಅಜ್ಜ ಬಂದು ನಮ್ಮ ಮನೆಗೆ ಪವಿತ್ರ ಮಾಡಿ ಹೋಗ್ಯಾನಂದ್ರೆ ಅವ್ನ ಪಾದದರ್ಶನ ನಾವು ತಗೊಂತೀವಿ ಅಂತ ಅವ್ರು ಹೇಳಿದ ಪ್ರಕಾರ ಹೊಳ್ಳಿ ಹೋಗುವಾಗ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಬಂದರು ಅನ್ನುವಂಥ ಪ್ರಸಂಗ ಬರ್ತಿದ್ರೆ, ಅದಕ್ಕೆ ಉಪಚಾರ ಮಾಡೋದು ಅವನಿಗೆ ಬಹಳ ಪ್ರೀತಿ. ಅದಕ್ಕೆ ಅವನಿಗೆ ಆಪತ್ ಬಾಂಧವ ಹೆಸರೇನೈತಿ ನೋಡ್ರಿ, ಎಷ್ಟು ಸಂಪತ್ತು ಬಾಂಧವರು ಇವರೆಲ್ಲ. ನಮ್ದು ಬಹಳ ಏರಿಕೆ ಒಳಗ ಮಸ್ತ್ ನಾವು ಹವಾದಾಗಿದ್ದೀವಿ ಅಂದ್ರ ಎಲ್ಲಿದರ ಹಂಚಿಸ್ಕೊಂಡು ಬರ್ತಾರ. ನಾವು ನಿಮ್ ಪಾವಣೆ ಇರುತ್ತೆ, ಎಲ್ಲ ಜೋರ್ ಇರ್ಬೇಕು, ನಮ್ದು ಕೈ ನಡೀತಿರ್ಬೇಕು, ನಮ್ಮ ಅಧಿಕಾರ ಇತ್ತಂದ್ರ ಎಲ್ಲಿದರ ಸಂಬಂಧ ಕಟ್ಕೊಂಡು ಬರ್ತಾರ. ಆದ್ರ ಏನೂ ಇಲ್ಲದಾಗ, ಎಲ್ಲರೂ ಕೈ ಚೆಲ್ಲಿದಾಗ ನಾನದೀನಿ, ಯಾರಿಲ್ಲ ಅಂದಾಗ ನಾನದೀನಿ ಅಂತ ಬರ್ತಾನ ಭಗವಂತ. ಅವರದಾರ ಇವರದಾರ, ಅವ್ರು ಕೂಡ ಹೋಗಲ್ಲ, ಯಾರು ಇಲ್ಲ ನನ್ನವರು. ಈ ಭಾವ ನಮಗೆ ಬರಬೇಕಲ್ಲ. ಬಹಳ ಜನ ಸೇಫ್ಟಿ ಫೀಲ್ದಾಗದೆ. ನಿಮಗೆ ಯಾರ ಆಧಾರ? ನಿಮಗೆ ಯಾರ ಆಧಾರ ಅಂದ್ರೆ ನನ್ನ ಗಂಡ ಅನ್ರಿ, ನನಗೆ ನಮ್ಮ ಅಪ್ಪ ಆಧಾರ, ಬ್ಯಾಂಕ್ನಾಗ ಇಟ್ಟು ಫಿಕ್ಸ್ಡ್ ಡಿಪಾಸಿಟ್ ಆಧಾರ, ನನ್ನ ನೌಕರಿ ಆಧಾರ, ನನ್ನ ಮಕ್ಕಳು ನನಗೆ ಆಧಾರ. ಎಲ್ಲಿ ತನ ನಿಮಗೆ ಹೆಂಗ ಅನಿಸ್ತದೆ ಅಲ್ಲಿ ತನ ನೀವು ಸಿದ್ಧಾರೂಢ ಸಂಬಂಧಪಟ್ಟವ್ರು ಅಲ್ಲ. ನೀವು ಯಾರ ಪೈಕಿ ನೀವು ಯಾರವರು ಅಂದ್ರೆ ನಿಮ್ಗೆ ಅನಿಸ್ಬೇಕು, ನಾ ಸಿದ್ಧಾರೂಢನವನು, ನನಗೆ ಆಧಾರ ನಮ್ಮ ಅಜ್ಜ, ನನಗೆ ಆಧಾರ ನನ್ನ ಗಂಡ ಅಲ್ಲ, ನನ್ನ ರೊಕ್ಕ ಅಲ್ಲ, ನನಗೆ ಯಾರು ಆಧಾರ ಅಲ್ಲ, ನನಗೆ ಆಧಾರ ಅವನೇ. ಹೆಂಗೆ ಒಂದು LIC ಒಂದು ಇತ್ತಂದ್ರೆ ಎಷ್ಟು ಸೇಫ್ಟಿ, ನಮ್ಮ ಹೆಸರಿಗೆ ಇಷ್ಟು ರೊಕ್ಕ ಐತಿ, ಎಷ್ಟು ಸೇಫ್ಟಿ ಇರ್ತದೆ. ಹಂಗ ಸೆಕ್ಯೂರಿಟಿ ಸೇಫ್ಟಿ ನಮ್ಮ ಸುತ್ತ ಕವಚವಾಗಿ ನಮ್ಮ ಅಜ್ಜನೇ ಅನ್ನಿಸ್ತಿತ್ತಂದ್ರೆ ನಿಮಗ ಅಜ್ಜನ ಭಕ್ತಿ
ರಕ್ತಗತ ಆಗೇತ ಅಂತ ತಿಳ್ಕೋಬೇಕು. ಉಪಚಾರ ಮಾಡ್ತಾನ, ಕಷ್ಟ ಬಂದಾಗ ಅದಾನ. ಈ ಭಾವ ಎಷ್ಟೋ ಮಂದಿ ಸಾಧುಗಳು ಬಾಯಾಗ ಸಿಕ್ ನಾವು ಕೇಳಿವ್ರಿ. ಕೆಲವು ಜನ ನಮ್ಮ ಇರೋವೆ ನಮ್ಮ ಸಿದ್ಧಾರ್ಥರು ಈಗೂ ಅವರಿಗೆ ಇಷ್ಟು ಅತಂತ್ರದ ಕೆಲವು ಸನ್ಯಾಸಿಗಳು ಅಂದ್ರೆ ಇಲ್ಲಿ ಬಿಡ್ರಿ, ಈಗ ಅನ್ಸಕತಿ ಯಾಕರ ಸಾಧು ಆದೆ ಅಂತ. ಯಾಕರಿ ಅಂತ ನಾವು ಇಲ್ರಿ, ಈ ಜನ ನಂಬಕಿಲ್ರಿ. ಇವರು ಯಾವಾಗ ಜನ ನಮ್ಮನ್ನ ಮೆರವಣಿಗೆ ಮಾಡ್ತಾರೋ, ಯಾವಾಗ ಯೋಶ್ ಹುಟ್ಟಿದಾರೋ, ಸಿದ್ಧಾರ್ಥನ್ ಬಿಟ್ಟಿಲ್ರಿ ಮಂದಿ. ನನಗೆ ಮುಂದೆ ವಯಸ್ಸಾಗಿದೆ ಹ್ಯಾಂಗ ಚಿಂತತೆ ಅಂತ ಕೆಲವು ಸ್ವಾಮಿಗಳು ಅನ್ನೋದು ಕೇಳಿದ್ರು. ಅರೇ ಇವ್ರ ಮನೆಯಾಗ ಹುಡ್ಬೇಕು, ಇವ್ರ ಸನ್ಯಾಸಿ ಯಾಕಾಗಬೇಕು. ಇವ್ರಿಗೆ ಇನ್ನೂ ಸಿದ್ಧಾರೂಢ ಅದನ. ನನ್ನ ವಯಸ್ಸಾದ ಕಾಲಕ್ಕೆ ನಮ್ಮ ಅಜ್ಜದ ಅನ್ನೋದು ಇವ್ರಿಗೆ ಇನ್ನೂ ಗೊತ್ತಾಗಿಲ್ವಲ್ಲ. ಎಷ್ಟು ಅವರು ರಕ್ಷಣೆ ಮಾಡ್ತಾರೆ. ಈಗಂತೂ ನಮ್ಮ ಅನುಭವಕ್ಕೆ ತಕ್ಕಂಗೆ ಐರಣಿ ಮಠ ಬಿಟ್ಟು ನಾವು ಹೊರಗೆ ಬರುವಾಗ ನಮ್ತಾಗಿದ್ದದ್ದು ಬರೀ 700 ರೂಪಾಯಿ. 700 ರೂಪಾಯಿ ತಗೊಂಡ ಅಜ್ಜನ ಪ್ರಚಾರ ಮಾಡಬೇಕು. ನಮ್ಗೆ ತಿಳಿಯ 11 ತಿಂಗಳು ಒಂದೊಂದು ಹಳ್ಳಿ ಪ್ರಚಾರ ಮಾಡಬೇಕು. ಹುಬ್ಳಿಗೆ ಬಂದ್ವಿ. 700 ರೂಪಾಯಿದಾಗ 500 ರೂಪಾಯಿ ಪತ್ರಿಕೆ ಪ್ರಿಂಟ್ ಮಾಡ್ಸಕ್ ಖರ್ಚು ಮಾಡಿದ್ವಿ. ಪತ್ರಿಕೆ ಪ್ರಿಂಟ್ ಮನೆ ಕೊಡ್ಬೇಕು. ಇನ್ನು 200 ಉಳಿದಾವ. ಒಂದ್ ಹಳ್ಳಿಗೆ ಹೋದ್ವಿ, ಜಾವೂರ್ ಅಂತ ಹೇಳಿ ನವಲಗುಂದ ಕಡೆ. ಅಲ್ಲಿ ಮೇದಿಗಿರಿ ಗೌಡ ಅಂತ ಊರು ಗೌಡ. ಅವತ್ತು ಹೋಳಿ ಹುಣ್ಣಿಮೆ ಹೆಂಗ್ರಿ ನಮ್ಮೂರ ಪುರಾಣ ಹೇಳಕ್ ಬಂದೇವಿ. ಅವ ಹೊರಟ್ ಮನುಷ್ಯ, ಸ್ವಾಮಿ ನಿನಗೆ ಬೇರೆ ಸಿಗ್ಲಿಲ್ಲ, ಬೇರೆ ಟೈಮ್ ಸಿಗ್ಲಿಲ್ಲ, ಹೋಳಿ ಹುಣ್ಣಿಮೆ ಮಂದಿ ಪುರಾಣ ಹೇಳಕ್ ಕುಂದ್ರಂದ ಊಟ ತರಿಸ್ಕೊಟ್ಟ. ನಾವು ಕಾಮಣ್ಣ ಸುಟ್ಟು ಬರುತ್ತಂದು ನೆನ್ಕೊಂಡು ಮಾತಾಡೋ ಕುಂದ್ರಂದ ಕುಂತೀವಿ. ಆಮೇಲೆ ಹೇಳಿ ಏನ್ ಗೋಳ ಹಿಂಗ ಮಾತಾಡಿದ್ರು. ಏನೇನು ಗೋಳ ಇಲ್ಲಪ್ಪ, ಹಿಂಗ 1 ತಿಂಗಳು ನಿಮ್ಮೂರ ಪುರಾಣ ಹೇಳ್ಬೇಕಂತ ಬಂದೇವಿ. ಹೆಂಗ್ ಹೇಳವ ಅಂದ್ರೆ ಬರ್ತಾರೆ ಹೇಳ. ನಮ್ಮಲ್ಲಿ ಮೈಕ್ ಇಲ್ಲದ್ರೆ ಏನಾದ್ರೆ ಹಂಗ ಹೇಳ್ತೀವಿ ನಾವು. ಅದು ನಮ್ಮಲ್ಲಿ ಮಂದಿ ಕೂಡೋದು ಸ್ವಾಮಿ ಇಲ್ಲ ಜನ ನಮ್ಮಲ್ಲಿ ಬರೋಬರಿ. ನೀವು ಸುಮ್ಮನೆ ಹೂ ಅಂದ್ರೆ ಕೊಡ್ರೆ ನಾವೆಲ್ಲ ಮಾಡ್ತೇವಿ. ಆಮೇಲೆ ಆಯ್ತು ಏನ್ ಮಾಡ್ತೀವಿ ಮಾಡ. ಮತ್ತೆ ಊಟ ವ್ಯವಸ್ಥೆ ನಮ್ಮ ಅಜ್ಜದಾರ್ರಿ ಸಿದ್ಧಾರ್ಥ ನಮ್ಮ ಉಪವಾಸ ಇರಂಗಿಲ್ಲ. ನಾವೆಲ್ಲ ಅದನ್ನ ಮಾಡ್ತೇವೆ. ಅವು ನಮ್ಮ ಪರೀಕ್ಷೆ ಮಾಡಿ ನಾವು ಒಳ್ಳೆ ಮನುಷ್ಯನ. ಕೊನೆಗೆ ಏನಾಯ್ತು, ಮನೆಗೆ ಪತ್ರಿಕೆ ಕೊಡಾಕ್ ಹೋದ್ವಿ ನಾವ. ಅಪ್ಪ ನಿಮ್ಮ ಊರ ಗ್ರಾಮ ದೇವಿ ಗುಡಿಯಾಗ ಪುರಾಣ ಹೇಳ್ತೀವಿ, ಪುರಾಣಕ್ಕೆ ಹೋರಿ, ಪುರಾಣಕ್ಕೆ ಹೋರಿ. ಮನೆ ತಿರುಗಾಡಿ ಪತ್ರಿಕೆ ಕೊಟ್ಟು ಹೇಳ ಬಂದ್ರ ಪುರಾಣ ಚಲೋ ಮಾಡಿದ್ರ 10 ಮಂದಿ ಇಲ್ರಿ. ವಯಸ್ಸಾದ ಒಂದ್ 4, ಒಂದ್ ಸಣ್ಣ 4 ಹುಡುಗರು. ಬಹಳ ಕೆಟ್ಟ ಅನಿಸ್ತವತ್ತು. ಆದ್ರ ಅಜ್ಜ ನೆದಿ 5 ಮನಿ ಭಿಕ್ಷಾ ಮಾಡಬೇಕು, ಉಣ್ಬೇಕು, ಪುರಾಣ ಹೇಳಬೇಕು. 7 ದಿನ ಪುರಾಣ ಹೇಳಾದ್ರಾಗ ಅಲ್ಲೇ ದೂರ ಕುಂತ ಕೇಳಾಕತ್ರ. ಗ್ರಾಮದೇವಿ ಗುಡಿಯವ್ರು ಮೈಕ್ ವ್ಯವಸ್ಥೆ ಮಾಡಿಕೊಟ್ರು. ಮೈಕ್ನೇ ಕೇಳ್ಕೊಂತ ಮಂದಿ ಕೂಡಾಕತ್ತು. ಇಷ್ಟು ಜನ ಕೂಡಾಕತ್ತು. ದಾಸೋಹ ಚಲೋ ಆದ ಎಷ್ಟು ವೈಭವದಿಂದ ಪ್ರಥಮ ಪುರಾಣ ನಮ್ದು ಅಕ್ಕಪಕ್ಕ ಹಳ್ಳಿಯವ್ರ ಸೀಟ್ ಬರಾಕತ್ತರು. ಕೊನೆಗೆ ಎಲ್ಲ ಪುರಾಣ ಮುಗಿದ ಮ್ಯಾಲ ಖರ್ಚು ಮಾಡಿ ಉಳ್ದದ್ 7,000 ಉಳಿದಿದ್ದನ್ನು ನಮ್ಮ ಜೋಳಿಗ್ಯಾಗ ಹಾಕಿದ್ರು. 700 ರೂಪಾಯಿ 7,000 ಜೋಳಿಗ್ಯಾಗ ಹಾಕಿದ್ರು. ಅವಾಗ ಹಾಸುಗುಣಕ್ಕಿದ್ದಿಲ್ಲ, ಹೊತ್ತುಗುಣಕ್ಕಿದ್ದಿಲ್ಲ, ನಮಗ ಉಣ್ಣಾಕ ಸಹಿತ ಇದ್ದಿಲ್ಲ, ಪೂಜೆ ಸಾಮಾನು ಇದ್ದಿಲ್ಲ. ಅಂತಾರೆ ಅಜ್ಜ 7,000 ಕೊಟ್ಟೆಪ್ಪ. ಬಳಿ ಹುಬ್ಳಿಗೆ ಬಂದ್ಬಿಟ್ಟು ಹೋದ್ರು. ಮುಂದೆಲ್ಲ ಹೋಗೋದು ವಿಚಾರ ಬಂತು. ಅನುಷ್ಠಾನ ಮಾಡಿದ ಜಾಗ ಒಂದು ಬಿಎನ್ ಜಾಲಿಹಾಳ ಅಂತ, ಬಾದಾಮಿ ತಾಲೂಕು, ಬಿಎನ್ ಹುಲಿಗಮ್ಮನ ಕೊಳ್ಳ. ಅಲ್ಲಿ ಯಾವ ಊರಾಗ ಹಚ್ಚಬೇಕು. ಅಷ್ಟೊತ್ತಿಗೆ ಒಂದಷ್ಟು ದುಡ್ಡಿದು. ಇವ್ರು ಹೋದಲ್ಲಿ ನಮ್ಮ ಮೈಕ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿ ಸಣ್ಣದು ಒಂದು ಮೈಕ್ ಖರೀದಿ ಮಾಡ್ಕೊಂಡ್ರಿ. ಪಾಂಪ್ಲೆಟ್ಸ್ ಮತ್ತೆ ಪ್ರಿಂಟ್ ಮಾಡಿಸಿದ್ವಿ. ಏನೇನೋ ಮತ್ತೊಂದು 5-6 ಚೀಲ ಸಾಮಾನು ಅದು ಹಸುಗಳು ಮುದ್ಕೊಂಡು ಖರೀ. ಇವನ್ನ ಅಜ್ಜನ ಮಠದಿಂದ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಹೊತ್ಕೊಂಡು ಹೋಗೋದು, ಬಸ್ಸಿಗೆ ಹೆಂಗ್ ಹೇರೋದು, ಒಬ್ಬರು ನಮ್ಮ ನೆರವಿಗೆ ಇದ್ದಿಲ್ಲ. ನಡೆದ ಘಟನಾ ಹೇಳ್ತೀನಿ ನಿಮಗ. ಅಜ್ಜನ ಮುಂದೆ ಅಂದ್ರಿ, ಅಜ್ಜ
ನೋಡಪ್ಪ ನನಗೆ ಯಾರು ಇಲ್ಲ, ಜೊತೆಗಾರ ಯಾರಿಲ್ಲ, ನೀನೇ ಅಜ್ಜ. ಇಟ್ಟು ಹೆಣ್ಣು ಹೊತ್ಕೊಂಡು ಹೋಗೋದು, ಏರೋ 5-6 ಬ್ಯಾಗ್ ಆಗಿದ್ದು, ದೊಡ್ಡ ದೊಡ್ಡ ಬ್ಯಾಗ್. ಅಪ್ಪ ನೀನ್ ಏನ್ ಮಾಡಿದ್ದೀನಿ ಇಷ್ಟು ಅನ್ಕೊಂಡು ಗದ್ದಿಗೆ ಬೆಳ್ಕೊಂಡು ಇಳಿಯೋದ್ರಾಗ ಒಂದು ಫೋನ್ ಬಂತು. ಅವಾಗ ನಮ್ಮ ಸಣ್ಣ ಕೀಪ್ಯಾಡ್ ಫೋನ್ ಇತ್ತು. ಯಾರು ಅಜ್ಜರ, ನಾವು ಗುಳೇದ ಗುಡ್ಡದವ್ರಿ, ನಿಮ್ ದರ್ಶನಕ್ಕೆ ಬರಾಕತ್ತೀವಿ, ಈಗೆಲ್ಲದೀರಿ? ನಾವು ಹುಬ್ಳ್ಯಾಗ ಅದೇವಪ್ಪ. ಹಂಗಾರೆ ನೀವು ಹುಬ್ಳಿಗೆ ಇರಿ. ನಾವು ಇಲ್ಲ, ನಾವು ಹುಬ್ಳಿ ಬಿಡಾಕತ್ತೀವಿ, ನಾವು ಬೇನ್ ಜಾರಿ ಆಡ್ಕೊಂತೀವಿ. ಅವನು ಫೋನ್ ಮಾಡಿದವ, ಬ್ಯಾಂಕ್ ಮ್ಯಾನೇಜರ್ ಅರುಣ್ ಅಂತ ಗುಳೇದ ಗುಡ್ಡದ ಹುಡುಗ. ಅವನ್ ಫೋನ್ ಮಾಡ್ತಾನ, ಚಲೋ ನೀವು ಒಟ್ಟ ಚಿಂತೆ ಮಾಡಬೇಡ, ನಾವು ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಬರಾಕತ್ತೇವ್ರಿ, ಅರ್ಜುನ್ ದರ್ಶನಕ್ಕೆ ಬರಾಕಿತ್ತು, ನಮ್ ಗಾಡಿ ಫುಲ್ ಆಗಿ, ನಿಮ್ ಲಗೇಜ್ ನಿಮ್ ಎಲ್ಲಾ ತಗೊಂಡ್ ಹೋಗಿ ಆ ಬೇನ್ ಜಾರಿ ಮುಟ್ಸೋ ಜವಾಬ್ದಾರಿ ನಂದ್ರೆ, ನೀವು ಕಾಳಜಿ ಮಾಡಬೇಡ. ಒಂದು ಇನ್ನು ಗದಿಗೆ ನಮಸ್ಕಾರ ಮಾಡಿ ಕೆಳಗಿಳಿ ಬಿಡದ ಅಜ್ಜ ನಮ್ ಕಾರ್ ಗಾಡಿ ವ್ಯವಸ್ಥೆ ಮಾಡಿದ್ರು. ಇದು ಸುಮ್ಮನೆ 1-2 ಅಲ್ಲ, ಇಂಥ ಅನಂತ. ಇಲ್ಲಿಗೆ 34 ಹಳ್ಳಿ ಒಳಗ ಸಿದ್ಧಾರ್ಥ ಚರಿತ್ರೆ ಒಂದೊಂದು ತಿಂಗಳು ಪ್ರವಚನ ಮಾಡಿದೀವಿ ನಾವು. ನಿಮ್ಗೆ ಗೊತ್ತಿರಲಿ, ಗೊತ್ತಿರೋ ಹಳ್ಳಿಗೆ ಒಂದಕ್ಕೂ ನಾವು ಹೋಗಿಲ್ಲ. ಅವ್ರು ಯಾರೂ ನಮಗೆ ಗೊತ್ತಿರಬಾರದು, ಅವ್ರಿಗೆ ಸಿದ್ಧಾರೂಢ ಅನ್ನೋದು ಗೊತ್ತಿರಬಾರದು. ಗೊತ್ತಿರೋದ್ರಲ್ಲಿ ಗೊತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋಗ್ತೇವೆ. ನಮಗ ಮೊದಲು ನೋಡೋದು ಅನುಮಾನದಿಂದ, ಸ್ವಾಮಿ ಯಾಕೆ ಕರೀಲಂಗ ಬಂದ ಅನ್ನೋದು. ಈ 1 ತಿಂಗಳು ಪುರಾಣ ಹೇಳ್ಬೇಕಂದ್ರ ಲಕ್ಷ ಗಟ್ಲೆ 1 ತಿಂಗಳು ಮಾತಾಡ್ಕೊಂಡ್ ಪುಕ್ಕಟಿ ಹೇಳಕ್ ಯಾಕೆ ಬಂದ, ಕರೀಲಂಗ ಯಾಕೆ ಬಂದ, ಅನುಮಾನದಿಂದ ಮೊದಲು ನೋಡ್ತಾರ. ಆಮ್ಯಾಲ ಒಂದ್ ಸ್ವಲ್ಪ ಅವ್ರಿಗೆ ಪ್ರವಚನ ರುಚಿ ಹಿಡಿಯಕತ್ತಂದ್ರ ಅವಾಗ ಪ್ರೀತಿ ಬರ್ತೈತೆ ಅವ್ರಿಗೆ. ಮೊದಲ ಅನುಮಾನ, 2ನೇಕ ಅವಮಾನ, 3ನೇಕ ಸನ್ಮಾನ. ಆಮೇಲೆ ನೋಡ್ಬೇಕು, ಅವ್ರ ಊರ್ ಬಿಟ್ಟು ಹೋಗುವಾಗ ಇಡೀ ಊರ್ ಮಂದಿ ಕಣ್ಣೀರು ಹಾಕ್ತಾರೆ ನಮ್ನ ಕಳಿಸ್ಬೇಕಾದ್ರೆ. ಪ್ರತಿ ಹಳ್ಳಿಯಾಗ ನಮಗೆ ಆಗುವ ಅನುಭವ. ನಮಗಲ್ಲಿ ಇರಾಕ್ ಸಹಿತ ಜಾಗ ಇರೋಲ್ಲ, ಎಲ್ಲೋ ಒಂದು ಗುಡಿಯಾಗಿರ್ತೀವಿ. ಎಲ್ಲೋ ಗುಡಿಯಾಗಿದ್ದು ಭಿಕ್ಷಾ ಬೇಡಿ ಮೊದಲು ಹಂಗ್ ಮಾಡ್ತಿದ್ವಿ. ಈಗಂತೂ ಸಿದ್ಧಾರೂಢಪ್ಪ ನಮಗೆ ದೊಡ್ಡ ವ್ಯವಸ್ಥೆ ಮಾಡ್ಯಾನ. ಯಾಕೆ ಇವೆಲ್ಲ ನಮ್ಮ ವೈಯಕ್ತಿಕ ಪ್ರಶ್ನೆ ನಿಮ್ಮ ಮುಂದೆ ಹೇಳ್ಕೊಂಡ್ರೆ ಅಂದ್ರ, ಶ್ರೀ ಗುರುವೇ ನೀ ಭಕ್ತರನ್ನು ಲೋಕೋಪಕಾರಕ್ಕೆ ಕಳಿಸುವಿ, ಬಗೆದು ಅವರತಿ ಸಂಕಟಗಳೊಳು ನೀನೇ ಹೋಗಿಯೇ ಬಿಡಿಸುವಿ, ಅವರಿಗೆ ಉಪಚಾರವನ್ನು ಮಾಡುವುದರೊಳು ನಿನಗಾನಂದವು. ಅವನಿಗೆ ಸಂತೋಷ ಆಗೋದು, ಅವನ ಭಕ್ತರಿಗೆ ವ್ಯವಸ್ಥೆ ಅವನೇ ಮಾಡ್ತಾನಲ್ಲ. ಹೂವ ತರುವವರ ಮನೆಗೆ ಹುಲ್ಲ ತರುವ ಅವನಿಗಿಲ್ಲ ಗರ್ವ. ಅವನ ಆಳತ್ತನ್ರಿ ಪ್ರಸಂಗ ಬಂತಂದ್ರ ಭಕ್ತರ ಸಲುವಾಗಿ ಆಳಕನವ. ಬದೋಡೆ ಅಂತ ಬರ್ತೈತಿ ಗುಜರಾತ್ ಬದೋಡೆ. ಬದೋಡೆಯ ಮಹಾರಾಜರಿಗೆ ಕ್ಷೌರ ಮಾಡುವಂತ ಕ್ಷೌರಿಕ ಯಶವಂತ ಅನ್ನುವಂತವ ತೀರ್ಥ ಸಂಚಾರ ಪರ್ಯಟನ ಮಾಡಕೊಂತ ಅವನ್ ಪುಣ್ಯ ಹುಬ್ಬಳ್ಳಿಗೆ ಬಂದ. ಸಿದ್ಧಾರೂಢ ದರ್ಶನ ಮಾಡಿದ ಮ್ಯಾಲ ಅವನಿಗೆ ಅನಿಸ್ತು, ಭಗವಂತನ ನಾವು ಎಲ್ಲಿ ನೋಡ್ಬೇಕಾಗಿದೆ, ಇಲ್ಲೇ ಅದಾನ, ಹುಬ್ಬಳ್ಳಿ ಬಿಟ್ಟು ಹೋಗಬಾರ್ದಂತ ಅಲ್ಲೇ ಉಳದ. ಅವನ ಹೆಂಡತಿ ಮಕ್ಕಳು ಗಾಬರಿ ಆದರು. ನನ್ನ ಗಂಡ ಹೋದಾಗ ಕಳ್ಕೊಂಡಾನ, ಅವನು ಬರಲಿ ಅಂತ ಸಂಕಲ್ಪ ಮಾಡಿ 16 ಸೋಮವಾರ ವ್ರತ, 16 ಸೋಮವಾರ ಶಂಭುಲಿಂಗನ ವ್ರತವನ್ನ ಆ ತಾಯಿ ಮನಮುಟ್ಟಿ ಉಪವಾಸ ಇದ್ದು ವ್ರತ ಮಾಡಕತ್ಲು. ಶಂಕರ ಬೇರೆ ಅಲ್ಲ, ಶಂಭುಲಿಂಗ ಬೇರೆ ಅಲ್ಲ, ಸಿದ್ಧಾರೂಢ ಬೇರೆ ಅಲ್ಲ. ಆಕೆ ಅಲ್ಲಿ ವ್ರತ ಮಾಡೋದು, ಇಲ್ಲಿ ಸಿದ್ಧಾರೂಢರಿಗೆ ಗೊತ್ತಾದ. ಯಶವಂತನ್ ಕರೆದ ಸಿದ್ಧಾರೂಢ ಹೇಳಿದ್ರಂತ, ಅಪ್ಪ ಅಲ್ಲಿ ನಿನ್ ಹೆಂಡತಿ ಕಣ್ಣೀರ್ನ ಕೈ ತೊಳಿತಾಳಪ್ಪ, ನಿನ್ನ ಸಲುವಾಗಿ ವ್ರತ ಮಾಡಕತ್ತಾಳ, ನೀಗಿಂದೀಗಲೇ ಬದೋಡೆಗೆ ಹೋಗಬೇಕು ಅಂದಾಗ ಅವನ್ ಕಣ್ಣೀರ್ ಹಾಕಿದ, ನೀನು ಬಿಟ್ಟು ಹೋಗೋಲ್ಲ. ಅಜ್ಜೋರಂತ, ನಾ ಬರೇ ಹುಬ್ಳ್ಯಾಗದೇನೇನೋ, ಎಲ್ಲಿ ನೆನೆಸ್ತಾರ ಅಲ್ಲಿ ನಾನು ಇರ್ತೀನಿ. ಸಿದ್ಧಾರೂಢ ಎಲ್ಲೆಲ್ಲಿ ಆನ, ನಂಬಿದ ಭಕ್ತರ ಮನದಲ್ಲಿ ಆನ. ನೀವು ಚಿಂತೆ ಮಾಡಬೇಡ ಅಂತ ಅಪ್ಪವ್ರು ತಮ್ಮ ಫೋಟೋ ಒಂದು ಭಾವಚಿತ್ರವನ್ನು ಕೊಟ್ಟು ಅವನಿಗೆ ಮಂತ್ರೋಪದೇಶ ಮಾಡಿ ಅವನ ಕೊರಳೊಳಗೆ ಒಂದು ಜಪಮಾಲೆ ಹಾಕಿ, ಯಶವಂತ ಪ್ರತಿದಿನ ಗುರು ಪೂಜೆಯನ್ನು ಮಾಡಿ
10,000 ಪಂಚಾಕ್ಷರಿ ಜಪ ಮಾಡಿದ್ರೆ ನಿಮ್ ಮನೆಯಿಂದ ಹೊರ ಕಾಲು ಇಡಬೇಕು. ದಿನ ಇದನ್ನ ನೇಮ್ ಪಾಲಿಸು, ನಾನ್ ನಿನ್ ಬೆನ್ನಿಂದ ಕಾಯ್ದಿರ್ತೀನಿ ಅಂತ ಅಭಯ ಕೊಟ್ಟು ಕಳಿಸಿದ್ರು. ಎಷ್ಟು ಆಶ್ಚರ್ಯ. ಕರೆಕ್ಟ್ 17ನೇ ಸೋಮವಾರ ವ್ರತ ಮುಗಿದಿತ್ತು, ಇವ ಅಲ್ಲಿ ಬರೋದಕ್ಕೆ ಸರ್ವನಾಥ ನಾನು ವ್ರತ ಫಲಿಸ್ತಂದ್ರು. ನೀ ವ್ರತ ಮಾಡಿದ ಸುದ್ದಿ ನಮ್ಮ ಸಿದ್ಧಾರೂಢ ಗೊತ್ತಾಗೈತಿ. ಅವನೇ ಶಿವ, ಇದೇ ನೋಡೋ ಫೋಟೋ ನೀ ಮಾಡಿದ್ದ ಅಲ್ಲೇ ನನಗೆ ಹೇಳ ಕಳಿಸಿದ್ರು ಅಂತ ಹೆಂಡತಿ ಮುಂದೆ ಹೇಳಿದ. ಅಲ್ಲಿಂದ ಗಂಡ ಹೆಂಡತಿ ಇಬ್ಬರು ಸಿದ್ಧಾರೂಢರೇ ನಮ್ಮ ಆರಾಧ್ಯ ದೈವತ ಅಂತ ತಿಳ್ಕೊಂಡು ಅವ್ರು ಮಾಡಿದ ಆಜ್ಞೆ ದಿನ 10,000 ಜಪ ಮಾಡ್ಕೊಂತ ಅಜ್ಜನ ತುಂಬಿಕೊಂಡಿದ್ರು ಮನಸ್ಸು ತುಂಬ. ಅವನು ಬಂದಾನನ್ನೋ ಸುದ್ದಿ ಮಹಾರಾಜ್ರಿಗೆ ಗೊತ್ತಾದ. ಬದೋಡೆ ಮಹಾರಾಜ್ರಿಗೆ ಅವ್ನು ಬಹಳ ಚಂದ ಕ್ಷೌರ ಮಾಡ್ತಿದ್ದ. ನಾವಲಿಗ್ಯಾರ ಬೇರೆಯವ್ರು ಮಾಡೋದು ಅವ್ರಿಗೆ ಹಿಡಿಸ್ತಿದ್ದಿಲ್ಲ. ಅವ್ನು ಬಂದಾನ ಅನ್ನೋದು ಗೊತ್ತಾಗಿ ಕಳಿಸಿದ್ರು, ಅವ್ನು ಕರ್ಕೊಂಬರಿ ಅಂತ. ಬೆಳಗ್ಗೆ ನಸುಕನಾಗ ಸೇವಕರು ಬಂದು ಹಿಂಗ್ರಿ ಮಹಾರಾಜ ಕರೆಯಾಕತ್ಯಾರ, ಹೆಂಡತಿ ರಂಗೋಲಿ ಹಾಕತ್ತಿದ್ಲು ಬಾಗಲಾಗ. ಇವ್ ಬಂದ ಗಂಡ ಹೇಳಿದ್ರು ಮಹಾರಾಜ ಕರೆ ಕಳಿಸ್ಯಾರ. ಅವ್ರಂದ್ರು ಯಶವಂತ ಅಂತಾನೆ, ನಂದೇನು 10,000 ಸಂಖ್ಯೆ ಪೂರ ಆಗಿಲ್ಲ, ಅಪೋರ ಆಗ್ತಾನೆ, ಅದಾಗಲಾರ್ದೆ ನಾವು ಹೋಗಕ್ ಬರಂಗಿಲ್ಲ, ಜಪ ಮುಗಿದ ಬರ್ತೇನೆ ಅಂತ ಹೇಳಿ ಕಳಿಸ್. ಬಂದ್ ಹೇಳಿದ್ರು. ಆ ಸೇವಕರಿಗೆ ಸಿಟ್ಟು ಬಂದು, ಅವನು ಮಹಾರಾಜ ಹೇಳ ಕಳಿಸಿದ್ರೆ ಇವನು ಒಬ್ಬ ಶೌರ್ಯಕ್ಕೆ ಹಿಂಗೆ ಮಾತಾಡ್ತಾನ. ಸಿಟಿಗಾದ್ರು ಯಶವಂತ ಅಂದ, ಅವನು ಈ ರಾಜ್ಯ ಕಟ್ಟೆ ಮಹಾರಾಜ, ನಮ್ಮ ಜಗಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ. ಅವನ ಮುಂದೆ ಇವ ಯಾವ ರಾಜ? ನನ್ ಜಪ ಅವನ ಆಜ್ಞೆ ನಾ ಪಾಲಿಸ್ತಾವ, ಇವನ ಆಜ್ಞೆ ಅಲ್ಲ ಅಂದ್ಕೊಳ್ಳಿ. ಅವ್ರ ಇನ್ನೊಟ್ಟು ಒಗ್ಗರಣೆ ಹಾಕಿ ರಾಜನ ಮುಂದೆ ಹೇಳಿಬಿಟ್ರು. ರಾಜದ ನೆತ್ತಿಗೆ ಬಿದ್ದ. ಆ ಮಗು ಶೊಕ್ಕ ಬಂದತಿ. ಈಗಿಂದ ಈಗ ಹೆಡಮೂರಿಗೆ ಕಟ್ಟಿ ಹೊತ್ಕೊಂಡ್ಬರ್ರಿ ಅವನ. ಹೆಡಮೂರಿಗೆ ಅಂದ್ರೆ ಗೊತ್ತಲ್ಲ, ಹಂದಿ ಒಯ್ತಾರ, 4 ಕಾಲ್ ಕಟ್ಟಿ ಊಟ ಹಾಕಿ ಮುಂದಿಬ್ರು ಹಿಂದಿಬ್ರು ಹೊತ್ತು ಹಂಗ ಹೊತ್ಕೊಂಡ್ ಬರಕ್ ಆಜ್ಞೆ ಮಾಡಿದ. ಸಿದ್ಧಾರೂಢಪ್ಪಗ ಈ ಸುದ್ದಿ ಅಲ್ಲೇ ಗೊತ್ತಾದ ಹುಬ್ಬಳ್ಳ್ಯಾಗ. ಅರೇ ರೇ, ನನ್ನ ಭಕ್ತೋತ್ತಮನನ್ನ ಇವರು ಶಿಕ್ಷೆ ಕೊಡ್ತಾರಲ್ಲ ಅಂದವನೇ ಸ್ವತಃ ಸಿದ್ಧಾರೂಢರು ಯಶವಂತನ ರೂಪ ಧಾರಣೆ ಮಾಡಿ ಆ ಬದೋಡಿ ಮಹಾರಾಜನ ಹತ್ರ, ಗಾಯಕ್ವಾಡ ಮಹಾರಾಜನ ಹತ್ರ ಬಂದ್ಬಿಟ್ರು. ಅವನಿಗೆ ಅಟ್ಟು ಸಿಟ್ಟಿ ಏರಿದ್ದು. ಸಿದ್ಧಾರೂಢಪ್ಪ ಬಂದಾನ್ರಿ, ಅವನ ರೂಪ ಅಟ್ಟ, ಅವನ ಮುಂದೆ ಯಾರು ಸಿಟ್ಟು ಯಾರು ಸೆಡು. ಅವನ ಮಕ ನೋಡಿದ ಕೂಡ ತಣ್ಣಗಾದ ಗಾಯಕ್ವಾಡ ಮಹಾರಾಜರ ತಪ್ಪು ತಿಳ್ಕೊಬೇಡ್ರಿ, ಸ್ವಲ್ಪ ತಡ ಆತ್ರಿ, ಬರೀ ಮಾಡ್ತೀನಿ ಅಂತ ಕುಂದ್ರಿ ಚಲೋ ಮಾಡಿದ ಕ್ಷೌರ ಮಾಡಕ. ಎಂತ ಪರಮಾತ್ಮ ತನ್ನ ಭಕ್ತನ ಸಲುವಾಗಿ ಕ್ಷೌರ ಮಾಡೋದಂದ್ರೆ ಸಣ್ಣ ಮಾತೇನ್ರಿ. ದೇವರ ದೇವ ಎಂಬುದ ಮರೆತೆ ಅಂತ ಕ್ಷೌರ ಮಾಡಕತ್ತ ಸಿದ್ಧಾರೂಢಪ್ಪ ಮುಟ್ಟಾಕತ್ಯಾನ. ಭಗವಂತನ ಸ್ಪರ್ಶ ಹೆಂಗಿರ್ಬೇಕು, ಮೈ ಜುಮ್ ಅಂತಿತ್ತು ಅವಂಗ ರಾಜಗ. ಒಂದ್ ರೀತಿ ಆನಂದ ಆನಂದ ಮುಟ್ಟಿದಂಗ ಪರಮಾನಂದ ಅನುಭವಿಸವ. ಯಶವಂತ್ ಇವತ್ತು ಏನ್ ಸ್ಪೆಷಲ್ ಟ್ರೀಟ್ ಮಾಡಕ್ ಹಿಂಗ್ ನೋಡವ ಮಹಾರಾಜರ. ಸುಮ್ ಕುಂದ್ರಿ, ಚೌರ ಮಾಡಕ್ ಹಿಂಗ್ ನೋಡಬಾರ. ಅವನ್ ನೋಡಂಗ ಅನಿಸ್ತಿತ್ತು. ಕನ್ನಡಿ ಎದುರಿಗಿರುವಂತ ಕನ್ನಡಿ ಹಿಂಗ್ ತಿರುಗಿಸಿ ಯಶವಂತನ ಮುಖ ನೋಡಿದ, ಅದು ಸಿದ್ಧಾರೂಢ ಮುಖ ಕಾಣುತ್ತಿದ್ದು ಕನ್ನಡಿ ಒಳಗ. ಹಿಂಗ ತಿರುಗಿ ನೋಡವ ಯಶವಂತ, ಕನ್ನಡಿ ಒಳಗ ಸಿದ್ಧಾರೂಢ ಮುಖ. ಇದು ಆದರೆ ಅವನ ಮಾಯೆಯ ಪ್ರಭಾವದಿಂದ ಅವನಿಗೆ ಮಾತಾಡಕ್ ಶಬ್ದನೇ ಬರಲಿಲ್ಲ. ಕ್ಷೌರ ಎಲ್ಲ ಮುಗಿಸಿ ಕೊನೆಗೆ ಬರ್ತೀನಿ ಅನ್ಕೂಲೆ ದುಡ್ಡು ಕೊಟ್ಟು ಕಳಿಸಿದ. ಅವ್ನು ಹೋಗೋದಕ್ಕೆ ಇವ್ನು ಹೊತ್ಕೊಂಡ್ ಬಂದರು. ಇವನೇ ಹೊತ್ಕೊಂಬಂದಿರು, ಬಿಚ್ಚರ್ ಬಿಚ್ಚಿ ಹುಚ್ಚುಗಳು ಅವನೇ ಗೊತ್ತು ಅಲ್ರಿ, ಮತ್ ನೀವ ಹೊತ್ಕೊಂಬರ್ರಿ ಅಂತ ಹೇಳಿರಿ. ಅವನ್ ಈಗ ಒಂದ್ ಕ್ಷೌರ ಮಾಡಿ ಹೋಗ್ಯಾನ. ಯಶವಂತ ಗಾಬರಿ ಆದ. ಇಲ್ರಿ ನಾ ಬಂದಿಲ್ಲ ಅಂತವ, ನೀನ ಬಂದಿ ಅಂತೀವ. ಗೊತ್ತಾತು ಯಶವಂತಗ, ನಮ್ಮ ಸಿದ್ಧಾರೂಢಪ್ಪ ಭಕ್ತ ಕರುಣಾಕರ ಓಡಿ ನನ್ನ ಕೆಲಸ ಮಾಡ್ಯಾನಂತ ಕಣ್ಣೀರ್ ಹಾಕಿ ಹೇಳಕತ್ತ. ಅವ್ ಬಂದಾವ್ ಬೇರೆ, ಆದ್ರೆ ನಮ್ ಗುರುಗಳು ಬಂದಿರ್ಬೇಕ್ರಿ. ಇವ್ರಿಗೆ ಅನುಮಾನ ಬಂತು, ನಿಮ್ ಗುರುಗಳು ಯಾರು? ಹುಬ್ಬಳ್ಳಿ ಸಿದ್ಧಾರೂಢ. ಅವ್ರ ಫೋಟೋ ಐತ್ರಿ ನಮ್ಮ ಮನ್ಯಾಗ, ತಗೊಂಬ ಹೋಗುದು. ತಂದರು. ಫೋಟೋ ತೋರಿಸಿದ ಕೂಡಲೇ
ಕಣ್ಣಾಗ ನೀರು ಬಂದು ಗಾಯಕ್ವಾಡ ಮಹಾರಾಜಗ, ಅಪ್ಪ ಈ ಫೋಟೋದಾಗಿದ್ದ ಮನುಷ್ಯನೇ ಹೌದಪ್ಪ, ಕನ್ನಡಿ ಒಳಗೆ ಇವನೇ ಕಾಣ್ತಿದ್ದ, ತಿರುಗಿ ನೋಡಿದ್ರೆ ನೀ ಕಾಣ್ತಿದ್ಯೋ, ನಿನ್ನಂತ ಒಬ್ಬ ಸಾಮಾನ್ಯ ಭಕ್ತ ಉಳಿಸಕ ಭಗವಂತ ಅಲ್ಲಿಂದ ಬಂದಾನಂದ್ರ ಅವ್ರು ಸಾಮಾನ್ಯರಲ್ಲಪ್ಪ. ಯಶವಂತ, ನಿನ್ನ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನ್ನ ಸಿದ್ಧಾರೂಢರಿಗೆ ಭೇಟಿ ಮಾಡಿಸು ಅಂತ ಗಾಯಕ್ವಾಡ ಮಹಾರಾಜರು ಆ ಕ್ಷೌರಿಕನ ಜೊತೆಗೆ ಹುಬ್ಬಳ್ಳಿಗೆ ಬರ್ತಾರ. ಸಿದ್ಧಾರೂಢ ದರ್ಶನ ಮಾಡ್ತಾರ. ತಮ್ಮ ಜನ್ಮ ಪರ್ಯಂತ ಸಿದ್ಧಾರೂಢ ಸೇವಾ ಮಾಡ್ತಾರ ಬದೌಳಿಯ ಗಾಯಕ್ವಾಡ ಮಹಾರಾಜರು. ಪೂಜ್ಯರಾದಂತ ಮಹಾದೇವಾನಂದ ಸರಸ್ವತಿ ಮಹಾತ್ಮಾಜಿಯವರು ಆಗಮಿಸ್ತಿದ್ದಾರೆ. ಅವ್ರಿಗೆ ದಾರಿ ಮಾಡಿ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಆರಾಮದಿರಪ್ಪ? ಕೆಲಸ ನೀವು ಸ್ವಲ್ಪ ಮುಂದಕ್ಕೆ ಬರ್ರಿ, ಎಲ್ಲರೂ ಮುಂದಕ್ಕೆ ಬರ್ರಿ. ನೀವು ಸರಿವ ನೋಟ್ ಮುಂದೆ ಸರಿ ನೋಟ್ ಸರಿವ ಅಂತ ಅಂದ್ರೆ ಪೂಜ್ಯರಾಗಿರುವಂತ ಸದ್ಗುರು ಶ್ರೀ ಮಹಾದೇವಾನಂದ ಸರಸ್ವತಿ ಮಹಾತ್ಮಾಜಿಯವರಿಗೆ ಹೃತ್ಪೂರ್ವಕವಾಗಿರುವಂತಹ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಸರ್ವರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮುಗಿದೈತಿ, 7:30 ಆಯ್ತು. ಬಹಳ ಸಂತೋಷ. ಒಂದು ತಾಸು ಆಯ್ತು ನಾವು ಚಲೋ ಮಾಡಿ. ಬಹಳ ಆನಂದವಾಗಿ ಅಜ್ಜನ ಮಹಿಮೆ ಹೇಳ್ತಾ ಹೋದ್ವಿ ಅಂದ್ರೆ ಆ ಸಮಯ ಹೋಗಿದ್ದೇ ಗೊತ್ತಾಗೋದು. ಅದರಾಗೂ ನಿಮ್ಮಂತ ಭಕ್ತರ ಮುಂದೆ ಹೇಳೋದಂದ್ರೆ ನಮಗೆ ಬಹಳ ಪ್ರೀತಿ ಆಗ್ತದೆ. ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಆ ಆನಂದ ಅನುಭವಿಸಕ್ ಆಗೋದು. ಇಲ್ಲಿ ಬಹಳ ಜನದ ಕಣ್ಣೊಳಗ ಆನಂದದ ಕಣ್ಣೀರು ನಾವು ನೋಡಿದೀವಿ. ಯಾಕಂದ್ರೆ ಆ ಅನುಭವಿಸಿ ಕೇಳೋದೈತಲ್ಲ, ಅದು ಬಹಳ ದೊಡ್ಡ ಶ್ರವಣದ ಒಂದು ಪರಿಪಕ್ವ ಅವಸ್ಥೆ. ಶ್ರವಣ ಮಾಡ್ತಾ ಮಾಡ್ತಾ ಆನಂದ ಬಾಷ್ಪ ಬರಬೇಕು. ಅವಾಗ ಕೇಳಿದ್ದು ಹೇಳಿದ್ದು ಸಾರ್ಥಕ ಆಗ್ತದೆ. ಬಹಳ ಪುಣ್ಯ ಮಾಡಿದ್ರಿ. ಯಾಕಂದ್ರೆ ಅಪರೂಪಕ್ಕೊಮ್ಮೊಮ್ಮೆ ಸತ್ಸಂಗ ಸಿಗ್ತಾವ. ಆದ್ರೆ ದಿನಾ ನಿಮಗೆ ಸತ್ಸಂಗ, ದಿನಾ ನಿಮ್ದು ಹಬ್ಬ, ದಿನಾ ಒಂದು ಉತ್ಸವದ ರೀತಿ ಒಳಗ ತಾವೆಲ್ಲ ಆಚರಿಸ್ತಿದ್ದೀರಿ. ಜೊತೆಗೆ ಮಹಾದೇವಾನಂದ ಸರಸ್ವತಿಗಳಂತ ಮಹಾತ್ಮರು ತಮ್ಮ ಸಲುವಾಗಿ ತಮ್ಮ ಮಠವನ್ನು ಬಿಟ್ಟು ಹೆಚ್ಚು ಸಮಯ ಇಲ್ಲೇ ಇರ್ತಾರಂದ್ರ ನೀವು ಅವರನ್ನು ಭಕ್ತಿಯಿಂದ ಕಟ್ಟಿಯಾಗಿ ಬಿಟ್ಟಿದ್ದೀರಿ. ಅಪರೂಪದ ಜ್ಞಾನ ವೃದ್ಧರು, ವಯೋವೃದ್ಧರು ಹಾಗೂ ಪರಿಪೂರ್ಣವಾಗಿರುವಂತ ಶಾಸ್ತ್ರಾಧ್ಯಯನ ಮಾಡಿದಂಥವ್ರು ನಿಮಗ ನಿತ್ಯ ಸಿಗ್ತಾ ಇದಾರೆ. ಅವ್ರ ಮುಖದಿಂದ ಕೇಳುವ ಭಾಗ್ಯ ನಿಮಗೈತಂದ್ರೆ ನೀವೆಲ್ಲ ಧನ್ಯರು. ನಿಮ್ಮ ಹೃದಯ ಪಕ್ವವಾಗೈತಿ. ಈ ಸತ್ಸಂಗ ಹಿಂಗೆ ಮುಂದುವರಿಲಿ. ಒಟ್ಟಾರೆ ಇವತ್ತಿನ ಪ್ರವಚನದ ಸಾರಾಂಶ ಏನಂದ್ರೆ, ನೀವು ಬೆಳ್ಕೊಳ್ಳೋರು ಇದ್ದಂದ್ರೆ ಸಿದ್ಧಾರೂಢ ಹಿಂಗ ಬೆಳ್ಕೊಳ್ರಿ. ಅಜ್ಜ ಒಂದಿಟ್ಟು ತ್ರಾಸ ಕೊಡಯ್ಯಪ್ಪ. ಬಹಳ ಜನ ತ್ರಾಸ ಇಲ್ಲಂಗ ಮಾಡೋದು. ಒಂದಿಟ್ಟು ಮೇಲೆ ಚುಟಿಗಿ ಕೊಡ್ಕೊಂತಿರ. ಹಂಗಾದ್ರೆ ನಾವು ಎಚ್ಚರಿರ್ತೇವೆ. ಇರೋದ್ರ ನಮ್ಮ ಹಳ್ಳಿ ತಪ್ತಾವ. ಒಂದಿಟ್ಟು ತ್ರಾಸ ಕೊಡು. ಕಷ್ಟ ಬಂದದಂತ ಅರ್ಜುನ್ ಕೈ ಬಿಡೋ ಜನ ಕೆಲವರು ಅವ್ರು ಭಕ್ತರಲ್ಲ. ಕಷ್ಟ ಬಂದಾಗನೇ ನಮಗ ಅವರ ಅನುಭವ, ಅವರ ಸಂಘ ಸಿಗುತ್ತದೆ. ಅದಕ್ಕೆ ನಿಜವಾದ ಆನಂದ ಇರೋದೇ ಅರ್ಜುನ ಜೊತೆ ಭೇಟಿ ಆದಾಗ. ಹಂಗ ಭೇಟಿ ಆಗೋಲ್ಲವ. ನಾವು ಕೂಗಿ ಕರಿಬೇಕು. ಹಂಗ ಕರಿಬೇಕಾದ್ರೆ ನಮ್ಗೆ ಒಳಗ ಗುರಿ ಹತ್ತಬೇಕು. ಅದ ತ್ರಾಸ ಹೆಚ್ಚಾದಾಗನ ಭಾವ ತುಂಬಿ ಬರ್ತದೆ. ನಾವು ಸಹಜ ಕೋಟಿಗೊಬ್ಬರು ಇರ್ತಾರೆ. ಸುಖದೊಳಗೂ ಭಗವಂತನ ಕೂಡುವಂತವ್ರು ಅಂಥವ್ರು ಅದಾರ. ಎಲ್ಲ ವ್ಯವಸ್ಥಿತ ಇದ್ರೂ ಸದಾ ಸಿದ್ಧಾರೂಢ ನಡೆಯುವಂತ ಭಾಗ್ಯವಂತರು ಅದರ ಅಪರೂಪ. ಅಂತವ್ರು ಅಪರೂಪ. ಆದ್ರೆ ನಿಮ್ಮಂಥವರಿಗೆ ಒಂದು ಏನಾರ ಹೆಚ್ಚು ಕಮ್ಮಿ ಆದಾಗ ದೇವ್ರ ಬಾಳ ನೆನಪಿಗೆ ಬರ್ತಾನ ಇರಲಿ. ಜೊತೆಗೆ ಎರಡನೇದು
ನಮ್ಮ ಚಿಂತೆ ನಾವು ಮಾಡಬಾರದು. ಇವತ್ತಿನ ಪ್ರವಚನ ಸಾರಾಂಶ, ನೀವು ನಿಜವಾದ ಭಕ್ತರಾಗಿದ್ರಿ ಅಂದ್ರೆ ಮುಂದಿನ ನಾಳೆ ಒಟ್ಟ ಯಾರು ಕಲ್ಪನಾ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಅಜ್ಜ ಅದಾನ, ಸೇಫ್ಟಿ ನಾವನಿದ್ದಾಗ ನಾ ಯಾಕೆ ಹೆದರ್ಲಿ, ನಾ ಯಾಕೆ ಮುಂದಿನ ವಿಚಾರ, ಇಷ್ಟೊಂದು ಬುಗಟ್ ಹಿಡ್ಕೊಳ್ರಿ. ಯಾವಾಗಲೂ ಪಂಚಾಕ್ಷರಿ ಮಂತ್ರವನ್ನ ಬಿಡದೆ ಜಪ ಮಾಡ್ರಿ. ನಿಮ್ಮನ್ನ ರಕ್ಷಣೆ ಮಾಡೋದು ಸಿದ್ಧಾರೂಢ ಇವತ್ತು ಪ್ರತ್ಯಕ್ಷವಾಗಿರೋದು 2 ರೂಪದಿಂದ. ಅವ್ರ ಅವತಾರ ಈಗ ಹೆಂಗೈತಂದ್ರ ಒಂದು ಗ್ರಂಥ ರೂಪದಿಂದ, ಒಂದು ಮಂತ್ರ ರೂಪದಿಂದ. ಸಿದ್ಧಾರೂಢರು ನಿಮ್ ಕೈ ಅವ್ರ ಕೈ ಹಿಡಿಬೇಕಾಗಿತ್ತಂದ್ರ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಈ ಮಂತ್ರ ಬಿಡಬೇಡ್ರಿ. ಆ ಮಂತ್ರ ಅಂತಿದ್ರೆ ಸಿದ್ಧಾರೂಢ ಕೈ ಹಿಡಿದಿರಂತ, ಮಂತ್ರ ಬಿಟ್ರೆ ಅವ್ರ ಕೈ ಬಿಟ್ರಂತ. ಆ ಮಂತ್ರ ಮತ್ತೆ ಗ್ರಂಥ ದಿನಾ ಒಂದು ಅಧ್ಯಾಯ ಒಟ್ಟ ಬಿಡಬೇಡ್ರಿ. ಮಹಿಮಾ ಗ್ರಂಥ ಈ ಕ್ಷಣಕ್ಕೂ ನಾವು ಅವರ ಗ್ರಂಥದ ಮಹಿಮೆಯಿಂದನೇ ನಮ್ದೆಲ್ಲ ನಡೆದೈತಿ. ನಮ್ಮ ಮಠದ ವ್ಯವಹಾರ ನೀವು ನೋಡಬೇಕು. ಅದು ಬಹಳ ಜನಕ್ಕೆ ಬಂದಿರಿ, ಜಾತ್ರೆ ಕೇತ್ರಿ ನಮ್ಮ ಮಠ ನೋಡಿರಿ. ಏನು ಇಲ್ಲದಲ್ಲಿ ಅಷ್ಟೆಲ್ಲ ಸೃಷ್ಟಿಯಾಗಿ ವೈಭವ ನಡೆದತ್ತಂದ್ರೆ ಕೇವಲ ಅಪ್ಪನ ಮಂತ್ರ, ಆ ಗ್ರಂಥ. ಎಷ್ಟು ಇವತ್ತಿಗೂ ಒಂದು ಅಧ್ಯಾಯ ಬಿಡದೆ ದಿನಾ ಪಾರಾಯಣ ಮಾಡ್ತೀವಿ. ಎಂತ ಚಮತ್ಕಾರ ಗೊತ್ತಾ, ಮೊನ್ನೆ 56ನೇ ಅಧ್ಯಾಯ ನಮ್ದು ಮುಗಿದಿದ್ದು. ಎಷ್ಟು ವಿಶೇಷ ಅಂದ್ರೆ ಮುಪ್ಪಿನಾರಿ ಪರಮಹಂಸ ಮಹಾತ್ಮಾಜಿಯವರು ಸಿದ್ಧಾರೂಢ ಶಿಷ್ಯರವರು. ಅವರ ಪುಣ್ಯಾರಾಧನೆ ರಥೋತ್ಸವ ದಿನನೇ ಕರೆಕ್ಟ್ 56ನೇ ಅಧ್ಯಾಯ ಮುಗಿದು. ಇದು ಒಂದ್ಸರಿ ಅಲ್ಲ, ಬಹಳ ಸರಿ ನಮಗೆ ಹಿಂಗೆ ಏನಾದ್ರೂ ವಿಶೇಷ ಅವತ್ತು ಅವ್ರ ಚರಿತ್ರೆ ಸಮಾಪ್ತಿ. ಶಿವರಾತ್ರಿ ದಿನ ಕರೆಕ್ಟ್ ಮುಕ್ತಾಯ. ನಾವೇನ್ ಗುರಿ ಓದಲ್ಲ ಅಂದ್ರೆ ಅಜ್ಜನ ಇವತ್ತಿಗೂ ಅದೇನಂತ ಹೆಜ್ಜೆ ನಮಗೆ ತೋರಿಸ್ಕೊಡ್ತಿರ್ತಾನೆ ಅಂತ. ನಿಜವಾದ ಜಾಗೃತ ನಡೆದಾಡುವಂತ ದೇವರು ಸಿದ್ಧಾರೂಢಪ್ಪನ ಮರಿಬೇಡ್ರಿ. ಸಿದ್ಧಾರೂಢರ ಮರಿಬೇಡ, ಮರತರ ಕೆಟ್ಟಿ ತಿಳಿ ಮೂಢ. ಇದು ಅಕ್ಕಲಕೋಟೆ ಶರಣರ ಮಾತು. ಸದಾಕಾಲ ಸ್ಮರಣೆ ಒಳಗೆ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಮಾತನ್ನ ಹೇಳ್ತಾ 4 ಪುಷ್ಪಗಳನ್ನ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.